ದುರ್ಗಾ ಪರಮೇಶ್ವರಿ ದೇವಿಲ್ಲ, ಸ್ಥಳ ಸಾನ್ನಿಧ್ಯದ ಬಪ್ಪನಾಡ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಲ್ಲ, ಹರಿಹರ ಕ್ಷೇತ್ರದ ದೇವರೆಲ್ಲ ಮಾತ ದೈವ ದೇವರೆಲ್ಲ ಸ್ವರೂಪ ನೆನೆತಂದು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಈ ತುರ್ತು ಸಭೆಗೆ ಬೈದಿನ ಮಾತ ಗೌರವಾನ್ವಿತ ಸದಸ್ಯರನ್ನು ಮೋಕೆಡ್ ಪ್ರೀತಿಡ್ ಎತ್ಕೊಂಡು ಗೌರವಾನ್ವಿತಾರೆ. ನಿಗಲೇ ಮಾತಾ ಗೊತ್ತಿದ್ದಕ್ಕನೆ ರಾಷ್ಟ್ರೀಯ ಹೆದ್ದಾರಿ 66 ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣ ಪ್ರವೀಣ್ ಭೋಜ ಶೆಟ್ಟಿ ಆಡಳಿತ ಕಚೇರಿದ ಈ ಒಂದು ಜಾಗದ ಇನಿ ವಿಶೇಷವಾದ ಒಂದು ಸುಸಜ್ಜಿತವಾದ ಸಭಾಭವನ ನಿರ್ಮಾಣ ಆಗುವ ಮಧ್ಯಾಹ್ನ ಮಾತ ಗೊತ್ತುಂಟು. ಈ ಕಾಮಗಾರಿದ 2ನೇ ಹಂತದ ಕಾಮಗಾರಿದ ಒಂದು ಚಾಲನೆ ಕೊರಪಿನ ಒಂದು ಈ ಒಂದು ಕಾರ್ಯಕ್ರಮಕ್ಕೂ ಇಂಥ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದ್ರಿಗೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರ್ని ನಾನು ಮಿತ್ತ ಚಾವಡಿಗೆ ಮೋಕೆಡ್ ಪ್ರೀತಿಡ್ ಎತ್ಕೊಂಡ್ರೆ ವಿಶೇಷವಾದ ನಮ್ಮ 2ನೇ ಹಂತದ ಕಾಮಗಾರಿಗೆ ಒಂದು ಪ್ರೇರಣಾ ಶಕ್ತಿ ಅದೇ ನಮ್ಮೊಟ್ಟು ನಮ್ಮ ನಿರ್ದೇಶಕರಾದಲ್ಲ ಜಾಗತಿಕ ಬಂಟರ ಸಂಘ ಒಕ್ಕೂಟಗೂ ಮಲ್ಲ ಸಹಾಯ ಹಸ್ತ ಕೊರನ ಶಶಿ ಅಣ್ಣಲ್ಲ ಶಶಿಧರ್ ಶೆಟ್ಟಿ ಬರೋಡ ಮೇರೆಲ್ಲ ಈ ಸಂದರ್ಭಡು ಮೋಕೆಡ್ ಪ್ರೀತಿಡ್ ಮಿತ್ತ ಚಾವಡಿಲಿ ತಂದು ನನ್ನೋರಿ ನಮ್ಮ ಮಹಾನಿರ್ದೇಶಕರು ನನ್ನೋರಿ ದಾನಿ ಗೌರವಾನ್ವಿತರಾಯನ ರಾಜೇಶ್ ಶೆಟ್ರು ನಮ್ಮೊಟ್ಟಿಗೆ ಸೇರೋದಿಲ್ಲರು ಅರೆಲ್ಲ ಈ ಸಂದರ್ಭಡು ಮಿತ್ತ ಚಾವಡ್ ಮೋಕೆಡ್ ಲೆತ್ತೊಂದು ನಮ್ಮ ಜಾಗತಿಕ ಬಂಟರ ಸಂಘದ ಒತ್ತು ಗುರುಕರಾಯನ ಕರ್ನಿದ ವಿಶ್ವನಾಥ್ ಶೆಟ್ಟರೆಲ್ಲ ಮಿತ್ತ ಚಾವಡ್ ಲೆತ್ತೊಂದು ಅಂಚನೆ ನಮ್ಮ ಈ ಒಂದು ಕಟ್ಟಡದ ವಿನ್ಯಾಸ ಮಲ್ತು ಕೊರ್ದು ಆಯ್ತ ಸಂಪೂರ್ಣ ಸೂಪರ್ವೈಸರ್ ಮಲ್ತೊಂದು ನಂಗೆ ಒಂದು ಪುರ್ಲದ ಸುಸಜ್ಜಿತವಾದ ಕಟ್ಟಡಗೆ ಮಾಹಿತಿ ಕೊರೊಂದು ಪುನಃ ಗೋಪಾಲ್ ಭಟ್ರು AGSSC ಮುಖ್ಯಸ್ಥರಾದ ಗೋಪಾಲ್ ಭಟ್ರೆಲ್ಲ ಈ ಸಂದರ್ಭಡು ಮೋಕೆಡ್ ಎತ್ಕೊಂಡು ನಮ್ಮ ಒತ್ತು ಕಾರ್ಯಂತರಾಯನ ಚಂದ್ರ ಶೆಟ್ರು ಬಂಟ್ವಾಳ ಮೇರ್ಲ ಮಿತ್ತ ಚಾವಡು ಮಿತ್ತ ಕೊಳ್ಳೋಡು ಬಂದಿಕೆರೊಂದು ನಮ್ಮ ವಿಶೇಷವಾದ ನಮ್ಮ ನನ್ನೋರಿ ಪದಾಧಿಕಾರಿ ಗಿರೀಶ್ ಶೆಟ್ಟಿ ತೆಳ್ಳಾರು ಆರ್ಲ ದೂರದ ಮುಂಬೈ ಹಿಡಿದು ಬೈದರೆ ಅರೆಲ್ಲ ಏನು ಮೋಕೆಡ್ ನಿಗಲ್ಲ ಮಾತಾಡಿನ ಪರವಾದ ಮಿತ್ತ ಚಾವಡಿಲಿ ಎತ್ತೊಂದು ಬೇತೆ ಜಾಗತಿಕ ಮಟ್ಟದ ಬೇತೆ ಬಂಟರ ಸಂಘದ ಗುರ್ಕಾರ್ ಬೈದರು ಬೊಕ್ಕ ಪದಾಧಿಕಾರಿಗಳು ಬೈದರು ಸದಸ್ಯರು ಬೈದರು ಸೇರ್ದಿನ ಮಾತ ಗೌರವಾನ್ವಿತ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ತನ ಒಂದಿನ ಬೇತೆ ಬಂಟರ ಸಂಘದ ಪ್ರತಿನಿಧಿಗಳನ್ನ ಸದಸ್ಯರಲ್ಲ ಪದಾಧಿಕಾರಿಲ್ಲ ಗುರ್ಕಾರಗಳನ್ನ ಯಾನು ಪತ್ರಕರ್ತರು ಮಾಧ್ಯಮ ಬಂಧುಗಳು ದೃಶ್ಯ ಮಾಧ್ಯಮಗಳು ಮಾತೆಲ್ಲ ಒಂದೇ ಪಾತ್ರೆಡು ಪ್ರೀತಿಡು ಮೋಕೆಡು ಎತ್ಕೊಂಡ್ವೆ ಕಾರ್ಯಕ್ರಮಗೂ ಸುರುಟು ದೇವೇರಿನ ಸುಗೆ ಪೆರುಲರೆ ಸುರತ್ಕಲ್ ಬಂಟರ ಸಂಘದ ಸದಸ್ಯರಾದ ಅನೂಪ್ ಶೆಟ್ರು ದೇವೇರಿನ ಸುಗಿತ್ತು ಪಂಡು ಎರಡ ಭಿನ್ನಪ್ಪ ಮಾಡ್ತಾನೆ. ವಿಘ್ನದ್ವಾಂತ ನಿವಾರಣೀಕ ತರಣಿ ವಿಘ್ನಾಟ ವೀರಹವ್ಯವಾಳ್ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ಶ್ರೀ ವಿಘ್ನೇಶ್ವರ ಪಾಹಿ ಮಾಂ. ಗಣ್ಯರೇನು ಭಿನ್ನರೇನು ಮೋಕೆಡು ಎದ್ಕೊಂಬಿನೊಟ್ಟಿಗೆ ಒಂದು ಪ್ರಾಸ್ತಾವಿಕ ಎರಡು ಪಾತ್ರೆರೊಂದುಲ್ಲೇರು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರ್ಕಾರ ಇನ್ನಿತ ಕಾರ್ಯಕ್ರಮದ ಗುರ್ಕಾರ ಐಕಳ ಹರೀಶ್ ಶೆಟ್ರು ಪರಮವಾಗನದ ಅಮ್ಮ ದೇವಿನ ಸ್ತುತಿಸೊಂದು ಆರಾಧ್ಯ ದೇವರನ್ನು ಕಟೀಲ್ದಪ್ಪ ಉಲ್ಲಾಲ್ದಿಗೆ ವಂದನೆ ಸಲ್ಲಿಸಾದು ಈ ಜಾಗಕ್ಕೆ ಸಂಬಂಧಪಟ್ಟಿನ ಹರಿಹರ ಕ್ಷೇತ್ರ ಅಂಚನೆ ದೈವ ಧರ್ಮದ ದೈವಲಿನ ಮಾತಾ ನೆನೆತದು ಬೈದಿನ ಮಾತಾ ಬಿನ್ನೆರೆಗೆ ನಿಗಲಿಗೆ ಮಾತಿರಲ್ಲ ವಂದನೆ ಸಲ್ಲಿಸಾದು ನಮ್ಮ ಜಾಗತಿಕ ಬಂಟರ ಒಕ್ಕೂಟದ ಇನ್ನಿತ ಈ ಸಭೆ
ನಮ್ಮ ತುರ್ತು ಸಭೆ ಪಂಡ 2-3 ದಿನ ಒಟ್ಟೆ ನಮ್ಮ ಒಂದೇನು ಅರೇಂಜ್ ಮಾಡ್ದೀನಿ ನಿಗುಲ್ ಮಾತಾ ಗಿರೀಶ್ ಹೆಚ್ಚು ನಾವು ಪಾತಿರ್ಜದೆ ಅವನ್ನ 10 ಗಂಟೆ ಮಾತೆಲ್ಲ ಬರ್ರೆ ಅಂತ 10 ಗಂಟೆ ಮಾತೆಲ್ಲ ಬೈದೇರು ಮಾತೆಲ್ಲ ಎಂಗಳೊಂಚೂರು ಲೇಟ್ ದೇ ಮಲ್ತಿನ ಒಣಸು ಬರ್ಪು ನೀವು ಒಣಸು ಉಣ್ಣಂದೇ ಬರ ಅಲ್ಲಿ ಅದಕ್ಕೆ ಆ ಥರ ಒಣಸು ದಿನಸಿಗೆ ನಮ್ಮ ಒಂದು ಜಾಗತಿಕ ಒಣಸಂಗೋಡಿ ಏಪಲ್ಲ ಕಮ್ಮಿ ಆಗ್ತಜಿ ಅವು ನಲ್ಲ ಕಮ್ಮಿ ಆರಬಲ್ಲಿ ಇನ್ನು ಈ ಒಂಜಿ ಕಾರ್ಯಕ್ರಮಗೂ ವಿಶೇಷ ಅದು ರಡ್ಡು ಜನ ನಮ್ಮ ಒಟ್ಟು ಬಿನ್ನೇರುಲ್ಲೇರು ಒಂಜಿ ಶಶಿಧರ್ ಶೆಟ್ಟಿ ಬರೋಡ ಆರು ಬೆಳ್ತಂಗಡ್ಡಿ ಉಜಿರೆ ಹಿಡ್ದು ಇತ್ತೆ ಬತ್ತೀನಿ ಕಾಂಡೆ ಬೇತರ ಕಾರ್ಯಕ್ರಮ ಇತ್ತು ನರೆಗೆ ಬೊಕ್ಕೊಂಜಿ ನಮ್ಮನೆ ಊರ್ದಾರು ರಾಜೇಶ್ ಶೆಟ್ರು ಹತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಮಲ್ಲ ಊರ್ದಾಗ ಮತ್ತು ಕೂಡ್ದಾರಿ ಬಾರಿ ಮಲ್ಲ ಪಟ್ಟ ಕಟ್ಟದಿರಿ ಆಡಳಿತ ಮುಕ್ತೇಶ್ವರಿ ಅಂಚೆ ರಡ್ಡು ಜನರ ದೈವ ಭಕ್ತಿಯಲ್ಲಿ ಧಾರ್ಮಿಕ ನೇತರ ಸಾಮಾಜಿಕ ರಾಜಕೀಯ ಮಾತುಗೊಡ್ಲ ಇನಿ ಶಶಿಧರನ್ನಾಗಿ ಎಂಗಳು ಏತೋ ಕಾರ್ಯಕ್ರಮ ಮಲ್ಲ ಕಾರ್ಯಕ್ರಮ ಬರ್ರೆವನ್ನ ಅನ್ಪಿನಿ ಯಾನು ನಿಗಲೊಟ್ಟು ಉಲ್ಲೆ ನಿಗಲು ಮುಂದುವರಿಸಲಿ ಅಂಚಾರು ವೈಕಲ ಕಾರ್ಯಕ್ರಮ ಬೈದಿಜೀರು ಇತ್ತೆ ಇನಿ ವಿಶೇಷವಾದ ನಿಗಲು ಮಾತ ಬರವಂತಿಂದ ಬಂದಾಗ ನಮ್ಮ ಜಾಗತಿಕ ಬಣ್ಣ ಸಂಘ ಒಕ್ಕೂಟ ಇನಿ 7 ವರ್ಷೋಡು ಕೆಲಸ ಮಾಡ್ಕೊಂಡು ಅದ ಮಾತಾಗೊಡ್ಡಿಲ್ಲ ನಿಗುಲು ಭಾಗವಹಿಸಿದ್ದಾರೆ ಮಾತಾ ಜಾಗತಿಕ ಬಣ್ಣ ಸುಖ ಕಷ್ಟೋಡು ಮಾತಾ ನಿಗುಲು ಇತ್ತಾರೆ ಬೇತೆ ಬೇತೆ ಸಂಘದ ಅಧ್ಯಕ್ಷರನ್ನು ಬೈದರು ಮಾತೆಲ್ಲ GC ಗವರ್ನಿಂಗ್ ಕೌನ್ಸಿಲ್ ಮ್ಯಾನೇಜಿಂಗ್ ಕಮಿಟಿದ ಮೆಂಬರ್ಸ್ ಲೇಡೀಸ್ ವಿಂಗು ಮುಲ್ಕಿ ನಮ್ಮ ಸುರತ್ಕಲ್ ಬೊಕ್ಕ ನಮ್ಮ ಕಾರ್ಕಳದಾರ ಬೈದೇರು ಮಾತಾ ದೂರ ಕುಂದಾಪುರ ಶಶಿಧರನ್ನೇ ಬೈದೇರು ಮಾತಾ ಇನ್ನಿತ್ತ ವಿಶೇಷದಾಯಕ ಬಂದಾಗ ನಮ್ಮ ಯಾನ್ ಹೆಚ್ಚದಾರ ದುಂಬದ ಮಾತು ಪಾತೆರು ಉಪಜಿ ನಮ್ಮ ಒಂದು ಕನ್ಯಾ ಸದಸ್ಯನ್ನೇ ಜಾಗ ಎತ್ತು ಕೊಡ್ತೇರು ಈ ಜಾಗ ನಮ್ಮ ಒಂದು ಈ ಆಫೀಸ್ ನಮ್ಗೆ ಪ್ರವೀಣ್ ಬೋಸ್ ಶೆಟ್ರು ಕೊಡ್ತೇರು ಅಲ್ತವಕ್ಕ ಈ ಜಾಗ ಖಾಲಿ ಬಿಡ್ರೆ ಬಲ್ಲಿಂದ ತೋನ್ಸೆ ಆನಂದ್ ಶೆಟ್ರು ನಾವು ಒಂಜಿ ರಿಕ್ವೆಸ್ಟ್ ಮಲ್ತ ಯಾಕೆ ಅವ್ರು ಬಂಡೇರು ಎಣ್ಣನೆ ಕಾಂಟ್ರಾಕ್ಟರ್ ಉಳ್ಳೇರು ಎಣ್ಣನೆ ಆರ್ಕಿಟೆಕ್ಟ್ ಉಳ್ಳೇರು ನಮ್ಮ ಒಂಜಿ ಓಪನ್ ಏರ್ ಮಲ್ಪಗ ಅಂತ ಬಂಡೇರು ಅವ್ರು ದುಮ್ ನಂಗೆ 80 ಲಕ್ಷ ರೂಪಾಯಿ ಕೊಡ್ದಿತ್ತೇರು ಅಲ್ತವಕ್ಕ ಒಂಜಿ 75 ಲಕ್ಷ ಹೋಗು ಆ ಒಂಜಿ ಓಪನ್ ಏರ್ದ ಕಾಂಟ್ರಾಕ್ಟ್ರ್ ಕೊರ್ದು ಕಾಂಟ್ರಾಕ್ಟರ್ ಬರ್ತದೆ ಆರೇ ಪೇಮೆಂಟ್ ಮಲ್ತದೆ ಸಾಧಾರಣ ಒಂಜಿ ಅರ್ಧ ವರ್ಷ ಕೆಲಸ ಆತನು ಕಾಂಪೌಂಡ್ ವಾಲ್ ಫಿಲ್ಲಿಂಗ್ ಅವು ಒಂದು ಮಾತ ಆತನಾಗ ಲಾಸ್ಟಿಗೆ ಸದಾಶಿವನ್ನೇ ಬಂಡೇರು ಒಂದು ಈತ್ ಹಾಕಿದ ಜಾಗ ನಮ್ಮ ಒಂದೇನು ನಮ್ಮ ಒಂದು ಖಾಲಿ ಓಪನ್ ಏರ್ ಮಲ್ತಂಡ ಆಜಿ ತಿಂಗಳು ಮಾತ್ರ ಪ್ರೋಗ್ರಾಮ್ ಮಲ್ಪರಾಪಿನಿ ಬರ್ಸೋ ಮಲ್ಪರಾಪಜಿ ಬಗ್ಗೆ ಇನಿ ಕೋಡಿ ಮಾತೆಲ್ಲ AC ಬೋರ್ಡು ಹೂವೇ ಕಾರ್ಯಕ್ರಮ ಮಲ್ಪನಲ್ಲಿ AC ಬೋರ್ಡು ಅಂಚಪ್ಪನಾಗ ನಮ್ಮ ಅವನು AC ಹಾಲ್ ಮಲ್ತಂಡ ಬಾರಿ ಎಡ್ಡೆ ಅಂದ ಆರು ಸಜೆಷನ್ ಕೊರಿಯರು ಯಾಕೆ ಎಂಗಳು ಅಡ್ಡ ಬಂಡ ಎತ್ತಲ್ಲಿ ಆನಂದನ್ನೇ ಆರೇ ಆರ್ಕಿಟೆಕ್ಟ್ ಕೊಡ್ತೇರು ಆರೇ ಮಲ್ತಾರೆ ಈರೇ ಮಲ್ತದು ಈರೇ ಆರ್ಕಿಟೆಕ್ಟ್ ಕೊರ್ದು ಈರಿನ ಪ್ಲ್ಯಾನ್ ಹೆಂಚೊಂಡ ಅಂಚ ಮಲ್ಪಗ ಅಂದು ಎಂಗಳು ಬಾರಿ ಖುಷಿಟ್ಟು ಎಂಗಳಿಗೆ ಬಾರಿ ಖುಷಿ ಅನ್ನೊಂದು AC ಹಾಲ್ ಆಪುಡು ಅವೇನು ಆನಂದ್ ಶೆಟ್ರಿಡೆಲ್ಲ ಅಂಕಲು ಡಿಸ್ಕಸ್ ಮಾಡ್ತಾರೆ ದೇವನ್ನಾರು ಸುರುತ್ತ ದಾನಿ ಆರೇಗೆ ಬೇಜಾರು ಬಲ್ಲಿಂದ ಯಾಕೆ ಆರು ಬಂಡಿ ಎಡ್ಡೆ ಆತ ಇತ್ತ AC ಹಾಲ್ ಆಪುಂಡ ಬಾರಿ ಎಡ್ಡೆ ಆರು ಮಲ್ಪೇಡು ದಾಲ ಪ್ರಾಬ್ಲಮ್ ಇದೆ ಇಂಕು ಅದಕ್ಕೆ ಆರೆಗೆ ಅದ ಪಂಡೆ ವೇದಿಕೆಗೆ ಎಂಕುಲು AC ಹಾಲ್ ಮಲ್ತನಲ್ಲ ಶಶಿರೇಖ ಆನಂದ್ ಶೆಟ್ಟಿ ಪುದರ್ ಕೊರ್ಪ ಬೊಕ್ಕ ಮೇರೆ ಗೋಪಾಲ್ ಭಟ್ರೇನು ಆರೇ ಅವು ಪ್ರಕಾಶನ್ನೇ ಬಂಡೇರಿಗೆ UG ಭಟ್ರು ಬಾರಿ ಎಡ್ಡೆ ಉಲ್ಲೇರಂದು ಬೊಕ್ಕ ಪ್ರಕಾಶನ್ನಲ್ಲ ಎಡ್ಡೆ ಗುರ್ತುಂಡು ಅಂಚ UG ಭಟ್ರು ಎಡ್ಡೆ ಪ್ಲ್ಯಾನ್ ಪೂರ ಮಲ್ಪಾಂಡು ಅವು ಪ್ಲ್ಯಾನ್ ನಾವು ಪಿದೆ ಪಾಡ್ದ ಆ ಪ್ಲ್ಯಾನನ್ನು ಆರ್ಡ ಬರುತ್ತೆ ಕೇಂದ್ರ 6 ಸೈಟು ಬರ್ತದೆ ಒಂದೊಂದು ಓಕೆ ಮಾತ ಪಂಡೇರು ಲಾಯ್ಕಿದ ಪ್ಲ್ಯಾನ್ ಮಲ್ಪಣಿಗುಲು ಅಲ್ತ ಬೊಕ್ಕ ನಮ್ಮ ಅವೇ AC ಹಾಲ್ ಒಂಜಿ ಮಲ್ತನ ಮಲ್ಲ ಹಾಲ್ ಇತ್ತೆ ಮೂಲು ನಮ್ಮ ಸುಂದರಂ ಸಿಟಿ ಹಾಲ್ ಉಂಡು ಅವಳು ಬಾರಿ ಮಲ್ಲ ಮಟ್ಟದ ಮದ್ಮೆ ಮಲ್ಪುಂಡ ಲಾಯ್ಕಿದ ಹಾಲ್ ಅವು ಅಂಚಿನ ಹಾಲ್ ನೆಟ್ಟನೆ ಐವೇಡ್ ಇಜ್ಜಿ ನಮ್ಮ ಒಂಜಿ ಕಿನ್ನೆ ಸಾಮಾನ್ಯ ಜನಗಳಿಗೆ ಒಂಜಿ ಮಲ್ಪಲಕ್ಕ ನಮ್ಮ ಒಂಜಿ ವರ್ಲ್ಡ್ ಬಂಡ್ ಸಂಗೋಡು ಮಾತಾ ಸಮಾಜಗಳು ನಮ್ಮ ಹೆಲ್ಪ್ ಮಲ್ತ ಮಾತಾ ಸಮಾಜದ ಕಲೆಗೆಲ್ಲ ನಮ್ಮ ಒಂಜಿ ಡಿಸ್ಟ್ರಿಬ್ಯೂಷನ್ದ ಪೊರ್ತುಡಾಡು ಒಂದಕ್ಕೆ ಬತ್ತಿನಾಗ ಅರ್ಜಿಲೇನು ಕಿನ್ನೆ ಮಟ್ಟಲಾಗಲೇ ಸಾಕಾರ ಕೊಡ್ತಾ ಈ ಹಾಲ್ ಅಂಚೇನೆ ನಮ್ಮ ಖಾಲಿ ಬಂಟೆರಿಗೆ ಹತ್ತು ಮಾತೆರೆಲ್ಲ ಒಂದೇನು ಯೂಸ್ ಆಪಿಲಕ್ಕ ನಮ್ಮ ಸಾಮಾನ್ಯ ಒಂಜಿ ರೇಟ್ ದಿದ್ದು ಒಂಜಿ ಪೊರ್ಲುಡು ನಮ್ಮ ಒಂಜಿ ವರ್ಲ್ಡ್ ಬಂಡ್ ಸಂಘದ ಇತ್ತಾರ ಆತ್ಮಲ್ಲ ಜಾಗ ಎತ್ತು ಕೊರ್ತೇರಿ ನಂಗೆ ಕನ್ಯಾ ಸದಸ್ಯರು ಆ ಜಾಗ ಇವು ಬೋಡ್ತಿನ ಒಂಜಿ ಬಿಲ್ಡಿಂಗ್ ಆದ ಆ ಬಿಲ್ಡಿಂಗಿಗೆ 6ನೇ ಪುದರ್ ದೀಪಿನ ಅನ್ಪಿನ ನಮ್ಮ ಒಂಜಿ ನಿಶ್ಚಯ ಮಲ್ದ ಆಲೆ ಕೊಡು ಕೆಲಸ ಶುರು ಮಲ್ತದು ಕೆಲಸ ಶುರು ಮಲ್ತದು
ಕೆಲಸ ಸಾಧಾರಣ ನಾವು ಬಂದಾಗ ಆರು ಬಂದಿರ್ತೀರಿ ನಂಗೆ ಒಂದು ಮೀಟಿಂಗ್ ಬರ್ತದೆ ನಿಗಲ್ ಮಾತು ಇರ್ತಾರೆ ನಮ್ಮ ಮಾತೃ ಸಂಘದ ಬಿಲ್ಡಿಂಗ್ದ ಮಿತ್ತಿರಿ ಟೆರೆಸ್ ಇದಕ್ಕೆ ಬರ್ತದೆ ಆರು ಬಂತೀರಿ ಯಾನ್ ನೆಕ್ 2 ಕೋಟಿ ದುಂಬದಿಟ್ಟ ಜಾಗದಿಟ್ಟ ಒಂದು 25 ಲಕ್ಷ ರೂಪಾಯಿ ಇವಾಗ 2 ಕೋಟಿ ಯಾನ್ ನೆಕ್ ಕೊರ್ಪಾಯಿ ಅಲ್ದು ಬೊಕ್ಕಲ ಅವು ಬಿಲ್ಡಿಂಗ್ ಉಂತಾರೆ ಬಲ್ಲಿ ಪೊರ್ಲು ಮಲ್ಪೋಡು ಯಾನ್ ನಿಕಲೊಟ್ಟು ಉಲ್ಲೆ ನನ್ನ ಪನ್ನೆದ್ದು ನಮ್ಮ ಕೆಲಸ ಬಗ್ಗೆ ಶುರು ಮಲ್ತಾ ಯು.ಜಿ. ಭಟ್ರು ಆರೆ ಒಂದು ಸಿವಿಲ್ ಕಾಂಟ್ರಾಕ್ಟರ್ ಮತ್ತು ಕೊಟೇಶನ್ ದಿತ್ತು ನೈತ ಬಗ್ಗೆ ಯಾರು ಪನ್ಪೇರು ಬಿಲ್ಡಿಂಗ್ದ ಬಗ್ಗೆ ಹೆಂಗೆ ಹೆಚ್ಚದಲ್ಲ ನಾಲೆಜ್ ಇಜ್ಜಿ ಆ ಕೊಟೇಶನ್ದ ಬಗ್ಗೆ ಆಡು ಆಯ್ತು ಒಂದು ಎತ್ತಾಡು ಅವು ಪೂರ ಆರು ಯು.ಜಿ. ಭಟ್ರು ಪನ್ಪೇರು ಬೊಕ್ಕ ಏಪಲ್ಲ ಏನು ಪನುವಂತ ಏನಲ್ಲ ಕೇಂದ್ರ ಎತ್ತಂಡ ಆರ್ಯಾಗ ಜವಾಬ್ದಾರಿ ಆರ್ಡ ಹಿಂಗೆ ಪನುವಂತ ಏರಿಯಲ್ಲಿ ನಾವು ಕಾಂಟ್ರಾಕ್ಟ್ ಕೊರ್ನಿ ಇಟ್ಟದಲ್ಲ ಹೆಚ್ಚು ಕಡಿಮೆ ಅಂಡ ಪತ್ತಂಡ ಎಲ್ಲ ಕ್ವಶನ್ ಮಾಡ್ತಾನೆ ಅವು ಐಕೆ ಉತ್ತರ ಕೊಡು ಇಂಗ್ಲು ಶುರು ಯಾರೇನು ಜವಾಬ್ದಾರಿಲ್ಲ ಮಲ್ದ ಐಕೆ ಆರು ಬಂದು ನಾವು ಕ್ಲಿಯರ್ ಕಟ್ಟದ ಜನ ಆರು ಒವ್ವೇ ವಿಷಯ ಕಾಂಪ್ರಮೈಸ್ ಮಲ್ಪನಾರ ಹತ್ತು ಆಂಡ್ ಬಿಲ್ಡಿಂಗ್ ಇದೈತೆ ಮಲ್ತದ ನಾನಾಗ ನಮ್ಮಡಂತೆ ದುಡ್ಡು ಇತ್ತೀನಿ ಮತ್ತು ದಾನಿನ ಕಳ್ಳ ಗೆತ್ತೊಂದು ನಮ್ಮ ಮಲ್ತೊಂಬತ್ತ ಇತ್ತೆಲ್ಲ ನಮ್ಮ ಪಂಡ ದಾನಿನ ಕಳ್ಳ ಇತ್ತ ಒಂಜಿ 2 ತಿಂಗಳು ದುಡ್ಡಿಗೆ ಎನ್ನ ಬಂದು ಮಲ್ದ ಸಶನ್ ಎಂಗುಲು ದಯವನ್ನ ಒಂಜಿ 2 ತಿಂಗಳು ತುಂಬ ನಮ್ಮಡೊಂದು ಇನ್ಸಿಡೆಂಟ್ ಆಂಡ್ ಒಂಜಿ ನಮ್ಮ ಒಲಾಯ ಮಂಚಿ ಚೂರು ಭಿನ್ನಾಭಿಪ್ರಾಯ ಬರ್ತಂದು ಮತ್ತೊಬ್ಬರು ಭೇದ ಬರ್ತಂಡು ಐಕೆ ನಮ್ಮ ಶಶನ್ನೇ ಬೊಕ್ಕ ರಾಜೇಶ್ ಅನ್ನೆ ನಮ್ಮ ಬೊಂಬೈದ ಗೋಪಾಲ್ ಶೆಟ್ರು ಈಗೆಲ್ಲ ಮಹೇಶ್ ಶೆಟ್ಟಿ ಗಿರೀಶ್ನ ಪಲಯ ಗಿರೀಶ್ ಶೆಟ್ರು ಮತ್ತು ಕೂಡ್ದು ಒಂಜಿ ಅರವಿಂದ್ ಅದು ಮತ್ತು ಇತ್ತೇರು ಒಂಜಿ ಅಶೋಕ್ ಶೆಟ್ರು ಬಿಲ್ಲಾಡಿ ಮತ್ತು ಇತ್ತು ಒಂದು ಮೀಟಿಂಗ್ ಮಲ್ತದೆ ಎಂಗುಲು ಎಂಗೆಲ್ಲ ಭಿನ್ನಾಭಿಪ್ರಾಯ ಸಮಾಜಕ್ಕೋಸ್ಕರ ಎಂಗುಲು ಕಂಪ್ಲೀಟ್ ಬಿಡ್ತಾರೆ ನಮ್ಮ ಆರೇನು ಏಪಲ ಬನ್ನುವಂಥ ದಾನಿ ನಮ್ಮ ಮಾದಾನಿ ಪನ್ಪಿನ ಉರಿಯೇ ಉಳ್ಳಿರುತ್ತೆ ನಂಗೆ ಫೆಡ್ರೇಷನ್ ಆರು 5ನೇ ಕಾಲು ಕೊಟ್ಟಿಗೆ ಕೊಡ್ತಾರೆ ಅದನ್ನ ಮಾತ ಗೌರವಲ್ಲ ದೀತ ನಮ್ಮ ಇದ ಮುಟ್ಟಲ್ಲ ದೀತ ನಮ್ಮ ಅರೆಗೆ ಓಲ್ಲ ಏಪಲ ಎನ್ನ ಬಾಡಿದ ಏಪಲ ಅರೆಗೆ ಒವೇ ನೆಗೆಟಿವ್ ಶಬ್ದ ಏನು ಪಾತಿರ್ದಿಜಿ ದೇವನ್ನೇ ಯಾನ್ಲಾರ್ಲ ಒಟ್ಟು ಕೂಡ್ದು ಎಂಗ್ಲು ಅವ್ರ ಸ್ಟೇಟ್ಮೆಂಟ್ ಕೊರಿಯ ಸಸ್ಯನ್ನೇ ಬಂದಿರ ಮೀಟಿಂಗ್ ಅವರಂತ ಮೀಟಿಂಗ್ ಅಂತ ಉದ್ದ ಒಪ್ಪಿನ ಇಟ್ಟಿತ್ತು ಅದ ಸೆಷನ್ ಲೆಕ್ಕದ ಬಂಡೇರು ಒಂದು ನಿಗಲ್ನ ಲಡಾಯ್ಡ್ ಸಮಾಜದ ವಸ್ತು ಒರಿಯರ ಬಲ್ಲಿ ನಾವು ಇಡೀಗೆ ಬಿಡೋಡುಂದೇನು ಒಂದೇನು ಈ ನಿಗುಲು ಇರುವೇರ್ಲ ಕೂಡ್ದು ಸದಾಶಿವನ್ನೆಲ್ಲ ಇರ್ಲ ಕೂಡ್ದು ಜವಾಬ್ದಾರಿಗೆ ತಂದು ಅವೇನು 31 ಡಿಸೆಂಬರ್ ದುಂಬ ಬಿಲ್ಡಿಂಗ್ ಮಲ್ಪೋಡು ದಯಬನ್ನ ಐವೇಡ್ ಪೋನ ಬಂದಾಗ ಒಂಜಿ ಬಿಲ್ಡಿಂಗ್ ನಮ್ಮ ಜಾಗತಿಕ ಬಣ್ಣ ಸಂಘದ ಒಕ್ಕೂಟದ ಬಿಲ್ಡಿಂಗ್ ಒರಿನಿಂದ ಅರಬಲ್ಲಿ ಅವೇನು ನಿಗುಲು ಮಲ್ಪೋಡು ಐಕ್ ಪೂರ್ಣ ಸಹಕಾರ ಎಂಗುಲ್ಲ ಎಂಚಿನ ಮಲ್ತನ್ಲ ಮಲ್ಪೋಡು ಅವು ಏರು ದೊಡ್ಡ ಕೊರಂದ ಗುಲ್ಲಾಡು ಬೊಕ್ಕ ಲಾಸ್ಟ್ ಲೋನ್ ಮಲ್ತನ್ಲ ಮಲ್ಪೋಡು ಸೆಷನ್ನೇ ಪಂತೇರು ಅಂಡ ಲೋನ್ ಮಲ್ಪನ ಪರಿಸ್ಥಿತಿ ಬರ್ರವಲ್ಲಿ ನಂಗೆ ದಯಬನ್ನಾಗ ಐತೆ 4.5 ಕೋಟಿ ನಂಗೆ ಡೊನೇಷನ್ ಕೊರ್ಪೆ ಅಂದು ಪ್ರಾಮಿಸ್ ಮಲ್ತ ನಂಗೆ ರೂಲ್ಲೇರು ಈ ಮತ್ತು ಗಡ್ಬಡ್ಗ ಮತ್ತು ನಂಗೆಲ್ಲ ಕೇಂದ್ರ ರೆಡ್ಡಿ ಅಬ್ಜಿ ಅಡ್ಡಲ್ಲ ದೇವನ ನಮ್ಮನೆ ವ್ಯವಸ್ಥೆ ಸಮಜಿಂದ ಅಂಡ ನಾವು ದುಡ್ಡು ಕೇಂದ್ರ ಎಲ್ಲ ಅಪ್ಪಾಜಿ ದೇವ್ರದ ಇಟ್ಟಿನಿ ಈತ ಕೊಡೆ ಸಸ್ಯನ್ನೇ ದುಂಬಲ ನಂಗೆ 5 ಲಕ್ಷ ರೂಪಾಯಿ ಕೊಡ್ತೀರಿ ಈತ ಕೊಡೆ ಬರೋಡ್ದು ಮಂಜಿ 25 ಲಕ್ಷ ರೂಪಾಯಿ ಕೊಡೆ ಟ್ರಾನ್ಸ್ಫರ್ ಮಾಡಿದ್ದೀರಿ ಆರು ಪೋಯಿನ ಅವಳು ದೇವರನ್ನ ದಯವಿಟ್ಟು ಅಂಚತ್ತು ಅರಿನ ಎದುರು ನಮ್ಮ ಸಮಾಜ ಮಲ್ತಿನ ಸಮಾಜದ ಉರಿ ಉಂಡು ಇನ್ನು ಪಟ್ಲ ಫೌಂಡೇಶನ್ದ ದಶಮಾನೋತ್ಸವ ಗಾರು ಒಂದು ಅನೌನ್ಸ್ ಮಾಡ್ತಾರೆ ಏರ್ಲ ಮಂಡೇ ಬೋತುಜಿ ದಶಮಾನೋತ್ಸವ ಪಟ್ಲೇರು ಇತ್ತಿನ ಸಮಯ ಗಾನ ಪಂಡಿಟ್ಟು ಆಪುಜಿ ದಶಮಾನೋತ್ಸವ ಅವ್ಳು ಪಟ್ಲ ಫೌಂಡೇಶನ್ ದೊಡ್ಡ ಬೋಡ್ನಾಥ ಇತ್ತನ್ನ ಮಾತ್ರ ಈ ಕಾರ್ಯಕ್ರಮ ಮಲ್ಪರ ಹಾಕೊಂಡು ಐಕೆ ಬಂದದ ದಶ ಕೋಟಿ ಏನು ಮಲ್ತು ಕೊರ್ಪೆ ಅಂಡೇರಿ ಎನ್ನಂದು ಜಾವು ಇತ್ತ ಡಬಲ್ ಆತಂದು ತೋಜುಂಡು ಅಲ್ತೋಕ ಅವೇ ಒಂಜಾತ್ ಅವು ಇತ್ತ ಅಲ್ತು ಬೊಕ್ಕಾರು ಊರುಡು ಇತ್ತ ಮರಣಿ ದೇವಸ್ಥಾನದ ಕೆಲಸ ಆಡು ಓವೇ ಕೆಲಸ ಅಲ್ಲ ಬಾರಿ ಮನಸ್ಸು ಸರ್ ಇತ್ತ ಒಂಜಿ ಪಾತೆರ ಪಂಡೆಡ್ಡ ಆರು ಬೊಕ್ಕ ಕುಡೊಂಜಿ ಬಯ್ಯಾನ ಬೇತ ಪಾತೆರು ಸೇರಿ ಮನುಷ್ಯ ಏರ್ಲ ಯಾನ್ಲ ಆಡು ಏರ್ಲ ಒಂಜಿ ಪಾತೆರನು ಆ ಪಾತೆರ ಬೋಡು ಆ ಪಾತೆರಿಗೆ ಅಂಚಿನಾಗಿ ವ್ಯಕ್ತಿತ್ವ ಒಂಜಿ ಐಕೊಂಜಿ ಗೌರವ ಪುಣ್ ಶಶಿಧರಣ್ಯ ಪಂತೇರಿ ಒಂದಿನ ಪಂತೇರಿ ಎಂಚಿನ ಮಲ್ತನಲ್ಲ ಈತನ ಏರು ಅಧ್ಯಕ್ಷರ ನಕುಲು ಆಡು ಆಫೀಸ್ ಬೇರೆ ನಕುಲು ಪರ್ಮನೆಂಟ್ ಆಗ್ತದೆ ಈ ಸಮಾಜ ನಮ್ಮ ಬಂಟೇರ್ನ ಪರ್ಮನೆಂಟ್ ಈ ಬಿಲ್ಡಿಂಗ್ ಆಂಡ ಊರಿನ ಸಮಾಜವು ಒಂದು ಏರಿಯಾಗಲ ಪರ್ಸನಲ್ ಯೂಸ್ ಆಪಿನ ಆತು ಸಮಾಜಕ್ಕೆ ಐಟು ಬೆನಿಫಿಟ್ ಆಪುನು ಇನ್ನಿತ ಸೆಷನ್ನೇ ಒಂಜಿ ಅವಳು ದೃಢ ನಿರ್ಧಾರ ಮಲ್ತದು ಪನ್ನೆಟ್ಟು ಹತ್ರ ಈತ ಎಂಕುಲ್ಲ ಅಂಚಿ ಮನಸ್ಸು ಮಲ್ತ ತೂಕ ನಾವು ಪ್ರಯತ್ನ ಬರ್ತದ ಇನ್ನು ಮಲ್ಪಗ ಅಂದು ದೇವರನ್ನ ಕಟೀಲ್ದಪ್ಪನ ಸೇವೆಲ್ಲ ಬಂತ ನಮ್ಮ ಅಂಚೆನಿತ ಮನೆ ಸತೀಶನ್ನೇ ಬಂಡೇರಿ ಕಟೀಲ್ದಪ್ಪನ ಆಯ್ನ ಬೆರಿಕಿ ನಮ್ಮ ಪಾವಂಜ ಮೇಲದಲ್ಲ ಒಂಜಿ ಆಟ ಮಲ್ಪರನ್ನು ಬಂತೇರು ಸುರುತ್ತು ನಮ್ಮ ರಿಜಿಸ್ಟ್ರೇಷನ್ ಆಯ್ನ ಸುರುತ್ತ ಆಟ ಪಾವಂಜ ಮೇಲದ ಮಲ್ದ ಮೂಲು ಅಂಚ ನಮ್ಮ ನಿಗುಲು ತನು ಮನ ದನಟ್ಟು ನಿಗಳ್ಳ ದನ ಏನು ಊರ್ದಾಕಳ್ಳ ಎಡಲ್ ಕೇವ್ನಿ ದೇವನ್ನ ಊರ್ದಾಕಳ್ಳ ದನ ಕೊರ್ಪಿನಲ್ಕ ಇಜ್ಜಿ ಎಡಲ ಬೊಂಬಾಡು ಉಳ್ಳೇರು ನಮ್ಮ ಮಗಲು ಇದು ಸೆಷನ್ನೇ ಆಡು ರಾಜಶಾನ್ಯ ಆಡು ಅಕಲ್ನ ಒಂದು ಪಾಸಿಟಿವ್ ಉಂದೇ ಅವು ದೊಡ್ಡ ಕಲೆಕ್ಷನ್ ಖಂಡಿತ ಮಲ್ಪರ್ ಹಾಕೊಂಡು ಈತ ಸೆಷನ್ ನಂಜಿನಾಗುಲು ಒಂಜಿ ಕೈ ಬಾಡಿಯರು ಬಂಡ ಈಗ ಮಾತೇರಲ್ಲ ಈಗ ಸಪೋರ್ಟ್ ಮಲ್ಪೇರು
ನನ್ನ ಹೆಚ್ಚ ಬಾತೆರ ಪೋಪುಜಿ ಸದಾಶಿವನಲ್ಲಿ ಅನ್ನ ಒಟ್ಟು ಗುಲ್ದು ಸೋಪೋಡು ಅವಳು ಆ ಪೂರ ಮೀಟಿಂಗ್ ಆಯ್ನ ಇಡ್ಬೇಕಾ ಎಂಗಲೇ ಗೋಪಾಲ್ ಶೆಟ್ಟರ ಮಕ್ಕಳು ಮಾತು ಒಟ್ಟು ಗುರ್ದು ಶಾಲ್ ಪಾಡ್ದು ಒಂಜೇ ಶಾಲ್ ಪಾಡಿಯರು ಒಂಜೇ ಶಾಲ್ ಪಾಡ್ದು ಬುಕ್ಕೆ ಮಾತ ಕೊರ್ದು ಎಂಗ್ಲು ಒಟ್ಟು ಗುಲ್ದು ಭಾರಿ ಪಾಸಿಟಿವ್ ಆದ ಯಾನ್ನಾರಲ್ಲ ಎಂಗುಲು ಸ್ಟೇಟ್ಮೆಂಟ್ ಕೊಡ್ತಾ ಆರ್ಲ ಬಂತೇರಿ ಒಂದು ಸಂಪೂರ್ಣ ಎಂಗುಲು ಮಲ್ಪ ಡಿಸೆಂಬರ್ ದುಂಬ ಆಪುಂಡು ಪೂರ ಅಂತೇರಿ ಖಂಡಿತ ಅವು ಆಪುಂಡು ದೇವ್ರ ಮಾತಿರಲ್ಲ ಎಡ್ಡೆ ಮಲ್ಪಾಡು ಇನಿ ಸಶನ್ನ ತಿರಕಲ ಮಸ್ತ್ ಕೃತಜ್ಞತೆ ಸಲ್ಲಿಸವೇನು ರಾಜೇಶ್ ಅನ್ನೇ ಇನಿ ತಾರನ ಮತ ಊರುಡು ಇಲ್ಲೋಕೆಲ್ ಮತ ಉಂಡು ಐತ ಗೌಜಿಡುತ್ತೀರ ಅಂಡಲ ಬರೋಡು ಬನ್ನಿಗೆ ಬೈದಿರಾರು ನಮ್ಮ ಊರ್ದಾರೆ ಬೊಕ್ಕ ಉತ್ತ ವೇದಿಕೆ ಮತ ಉಲ್ಲೇರು ಮಾತಾರಲ್ಲ ಇತ ವಿಶ್ವನಾಥ್ ಶೆಟ್ರನೆಲ್ಲ ಒಂಜಿ ಜಾಗ ಮುಂದೆ ಐತ ದುಡ್ಡು ದಿಕ್ಕರ್ ಮಸ್ತ್ ಟೈಮ್ ತಾಗುನು ಐಕೆ ಇಂಗುಲ ವಿಶ್ವನಾಥ್ ಶೆಟ್ರ ರಿಕ್ವೆಸ್ಟ್ ಮಲ್ತಾ ಈರಿನ ಜಾಗ ಇಂಗುಲು ಪಿರ ಫೆಡರೇಷನ್ ಪಿರ ಕೊರ್ಪ ಈರು ಎಂಗ್ಲಿ ಒಂಜಿ ಐಗೆ ಏತಲ ತಿಕ್ಕಡು ಮಲ್ಲೆ ಎಂಗ್ಲಿ ಒಂಜಿ 5 ಲಕ್ಷ ರೂಪಾಯಿ ಕೊರ್ಲಿ ಅಂತ ಬಂದು ಎಂಗ್ಲು ರಿಕ್ವೆಸ್ಟ್ ಮಲ್ದ ಐಕೆ ಆవుನು ಪಂತೇರಾರು ಅವಿಟ್ಟು ಮಸ್ತ್ ಕೆಲಸ ನಂಗೆ ಆಪುನು ಬೊಕ್ಕ ಗಿರೀಶ್ ಶೆಟ್ರ್ ಇತ್ತ ಹೊಸ ಜವನೆ ಯೂತ್ದ ಚೇರ್ಮನ್ ಮಲ್ದ ಅರೆ ಆಕುಲ್ ಮತ್ತು ನನ್ನ ಒಂದೊಂದು ಕೆಲಸ ಜೋರು ತಾಗೋನ ಕೆಪಾಸಿಟಿಲಿ ಉಂಡು ಇತ್ತು ಹರೀಶನ್ನೇ ಬರಿಟ್ ಗುಲ್ದಾರ ಆರ್ನ ಊರ್ದಾರೆ ಆರ್ಲ ನಮ್ಮ ನಿರ್ದೇಶಕರಾತೇರಿ ಚಂದ್ರಸನ್ನೇ ಮಾತಿರಲ್ಲ ಜಯಕರನ್ನೇ ಅರೆ ಇತ್ತು ಏತು ಕೆಲಸ ಇತ್ತನಲ್ಲ ಪೂರ ಬುಡ್ದು ನೆತ್ತ ಏನು ಬೇಲೆ ಇತ್ತನಲ್ಲ ಅದು ಬರ್ಪೇರು ಬೊಕ್ಕ ನನ್ನ ಹೆಚ್ಚನ್ ಪಾತೆರ ಪೂಜಿ ನನ್ನ ಆಯ್ತ ಒಂದೆತ್ತ ಪ್ರಾಜೆಕ್ಟ್ದ ವಿಷಯಡು ಯೂಜಿ ಭಟ್ರು ಪಾತೆರಡು ಪಂದು ಅಡಕೆಂದು ಬೊಕ್ಕ ಆಯ್ನದ್ದು ಬೇಗ ನಮ್ಮ ಮುಗಿಪುಗ ನಿಗಲೆಲ್ಲ ಹೆಚ್ಚ ಉಂತಾವುಜಿ ನಿಗಲೊಂದು ಒಂತ ಹೊರ್ತು ಉಂತದ್ದು ಬೊಕ್ಕ ಮುಗಿಪುಗ ಪಂದು ಅನ್ನ ಪಾತೆರ ಮುಕ್ತ ನಿಗಲ ಮಾತೆರಲ್ಲ ಆಶೀರ್ವಾದ ಉಪ್ಪಾಡು ದೇವರನ್ನ ಆಶೀರ್ವಾದ ಉಪ್ಪಾಡು ಶಶನ್ನಾಗ ಅಲ್ಲ ರಾಜೇಶನ್ನಾಗಲ್ಲ ಸ್ಪೆಷಲಿ ಏನು ಕೃತಜ್ಞತೆಯನ್ನು ಸಲ್ಲಿಸಾದ ಏನು ಎರಡು ಪಾತ್ರ ಮುಕ್ತ ನಮಸ್ತೆ. ಜಾಗತಿಕ ಬಂಟರ ಸಂಘದ ನಮ್ಮ ಸಭಾಭವನದ ವಿಚಾರ ಇಪ್ಪು ಮಾತ ವಿಚಾರನ್ಲ ಪ್ರಾಸ್ತಾವಿಕವಾದ 2 ಪಾತ್ರ ಪಂಡದು ಮಾತೇರನ್ನ ಎದ್ಕೊನ್ನ ಐಕಳ ಹರೀಶ್ ಅಣ್ಣಿಗೆ ಮಾತೇರನ ಪರವಾದ ಸೊಲ್ಮೆ ಸಂದಾದು ಇನ್ನಿತ ಮಲ್ಲ ಬಿನ್ನೆರು ಇತ್ತನೆ ಪಂಡಿಲಕ್ಕನೆ ಮಾತ ಕ್ಷೇತ್ರವುಳ್ಳ ಧಾರ್ಮಿಕ ಕ್ಷೇತ್ರ ಇಪ್ಪು ಸಾಮಾಜಿಕ ಕ್ಷೇತ್ರ ಇಪ್ಪು ಶೈಕ್ಷಣಿಕ ಕ್ಷೇತ್ರ ಇಪ್ಪು ಮಾತ ಕ್ಷೇತ್ರವುಳ್ಳ ತನ್ನನ್ನು ತೊಡಗಿಸದು ಊರ್ದ ಬಿದ್ದೆ ಮಸ್ತ್ ಮೋಕೆಡು ಊರ್ದ ಒವೇ ಕಾರ್ಯಕ್ರಮ ಅಂಡ್ಲ ಬರೋಡ ಶಶಿ ಎಣ್ಣೆ ಉಳ್ಳೇರು ಆಯ್ತು ಜವಾಬ್ದಾರಿ ತೊಂಬೇರು ಅಂಚಿನ ಶಶಿ ಅಣ್ಣಗೆ ಇನಿ ಮಾತೇರನ ಪರವಾದ ಜಾಗತಿಕ ಬಂಟರ ಸಂಘದ ಒಕ್ಕೂಟ ಪರವಾದ ಇನಿ ಪುಷ್ಪ ಕೊರ್ದು ಗುರುಕಾರನ ಐಕಳ ಹರೀಶ್ ಶೆಟ್ರು ಅರೇನು ಮೋಕೆಡು ಎತ್ಕೊಂಡು ಪಂಡು ವಿನಂತಿ ಮಾಡ್ತಾನೆ ಅಂಚ ನನೋರಿ ಬಿನ್ನೇರು ಇನ್ನು ಯಾರನ್ನ ಇಲ್ಲದ ಕಾರ್ಯಕ್ರಮ ಇತ್ತಿಡ್ಲ ನಮ್ಮ ಈ ಒಂಜಿ ಸಭೆಗೆ ಬೈದೇರು ನಮ್ಮ ಮಹಾನಿರ್ದೇಶಕರಾಯಿನ ರಾಜೇಶ್ ಅಣ್ಣಲ್ಲ ಈ ಸಂದರ್ಭಡು ಪ್ರೀತಿಡು ಮೋಕೇಡು ಎತ್ಕೊನ್ವ ಅಂಚನೆ ನಾನೋರಿ ನಿರ್ದೇಶಕರಾಯಿನ ಪಡುಕುಡೂರು ಹರೀಶ್ ಅಣ್ಣಲ್ಲ ಈ ಸಂದರ್ಭಡು ದೂರದ ಮುಂಬೈ ಹಿಡಿದು ಬೈದೇರು ಅರೆಲ್ಲ ಈ ಸಂದರ್ಭಡು ಪ್ರೀತಿಡು ಎತ್ಕೊಂಡು ನಮ್ಮ ಕಟ್ಟಡದ ವಿನ್ಯಾಸ ಮಲ್ತದು ಕಾಲಗೂ ಅವಿನ ಸೂಪರ್ವೈಸರ್ ಮಲ್ತಿನ AGSS ಗೋಪಾಲ್ ಭಟ್ರನ್ನೆಲ್ಲ ಈ ಸಂದರ್ಭಡು ಪ್ರೀತಿಡು ಮೋಕೆಡು ಎತ್ಕೊಂಡು ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನ ಮಲ್ತದ್ದು ಉದ್ದೀಪನ ಮಲ್ತಿನ ಮಾತೆರೆಗೆ ಸೊಲ್ಮೆ ಸಂದಾದು ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಕನ್ಯಾನ ಸದಾಶಿವ ಶೆಟ್ರನ ಸಂಕೀರ್ಣೋಡಾಪಿನ ಕಟ್ಟಡದ ವಿನ್ಯಾಸಗಾರರಾದ AGSS ಮಸ್ತ್ ಕಟ್ಟಡ ಮಲ್ದೇರು ಶಶಣ್ಣ ಅದು ಉಡುಪಿ ಜಿಲ್ಲೆಡು ಮಾತ್ರ ಕರ್ನಾಟಕ ರಾಜ್ಯೋಡು ಮಸ್ತ್ ವಸತಿ ಸಮುಚ್ಚಯ ವಾಣಿಜ್ಯ ಸಂಕೀರ್ಣ ಕಟ್ಟಡ ಮಲ್ದಿನ ಗೋಪಾಲ್ ಭಟ್ರು ಐತ ಬಗ್ಗೆ ವಿವರಣೆ ಕೊಡು ಬಂದಿಕೆ ನಾನು ಅರೌಂಡ್ 1 ಇಯರ್ ಬ್ಯಾಕ್ ನನಗೆ ಹೆಚ್ಚು ಕಮ್ಮಿ 1 ವರ್ಷ ಹಿಂದೆ ನನಗೆ ಕನ್ಯಾಣ ಸದಾಶಿವ ಶೆಟ್ರು ಫೋನ್ ಮಾಡಿದರು.
ಅವ್ರು ಹೇಳಿದರು ಇಲ್ಲಿ ಮುಲ್ಕಿಲೊಂದು ಸಭಾಗಣ ಆಗಬೇಕು, ಅಲ್ಲಿ ಹೋಗಿ ನೀವು ಒಂದು ಸೈಟಲ್ಲಿ ನೋಡಿ ಪ್ಲ್ಯಾನ್ ಮಾಡಬೇಕು ಅಂತ. ನನಗೆ ಮೊದಲು ಇಲ್ಲಿ ಬರೋ ಮೊದಲು ನನಗೆ ಇಂದ್ರಾಳಿ ಜಯಕರ್ ಶೆಟ್ಟರು ಬಿಟ್ಟರೆ ಮತ್ತೆ ಯಾರು ಅಷ್ಟು ಪರಿಚಯ ಇರಲಿಲ್ಲ. ಐಕಳ ಹರೀಶ್ ಶೆಟ್ಟರು ಕೂಡ ಇಲ್ಲಿ ನಾನು ಸೈಟಲ್ಲಿ ಬಂದು ಮೀಟ್ ಆಗಿದ್ದು. ಅಲ್ಲಿ ಬಂದು ನೋಡುವಾಗ ಕೆಲವು ಪಿಲ್ಲರ್ಗಳು ಹಾಕಿದ್ರು, ಕೆಲವು ಫೌಂಡೇಶನ್ ಎಲ್ಲ ಮಾಡಿದ್ರು, ಕೆಲವು ಸ್ಟೇಜಿಗೆಲ್ಲ ಅರ್ಧ ಕೆಲಸ ಆಗಿತ್ತು. ಇಲ್ಲಿ ಯಾರು ಬೇರೆಯವರು ಮಾಡಿ ನನ್ನ ಸ್ಟೂಡೆಂಟ್ ಮಾಡಿದೆ. ಐ ವಾಸ್ ಎ ಲೆಕ್ಚರರ್ ಇನ್ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್. ಹಿ ವಾಸ್ ಮೈ ಸ್ಟೂಡೆಂಟ್. ನಾನು ಮಾಡಿದವರು. ನಾನು ಹೇಳಿದೆ ಅವ್ರನ್ನ ಮುಂದುವರಿಸಿ ಮಾಡಿ, ನಾನು ಬೇಡ ನಿಮ್ಮವರೇ ಇದ್ದಾರೆ ಮಾಡಿ ಅಂದೆ. ಬಟ್ ಸಮ್ ರೀಸನ್ಸ್ ನನಗೆ ಇಂಟ್ರೆಸ್ಟ್ ಮಾಡಿದರು. ಸೊ ನಾನು ಅದನ್ನು ತಗೊಂಡು ಅದನ್ನು ಡಾಕ್ಟರ್ ಕನ್ಯಾನ ಸದಾಶೆಟ್ಟಿ ಸಂಕೀರ್ಣ ಡಿಸೈನನ್ನು ಮಾಡಿದ್ದೇವೆ. ಫಸ್ಟ್ ಡಿಸೈನ್ ಮಾಡುವಾಗ ನಾವು ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಅಂತ ಮಾಡಿದ್ದೇವೆ. ಮತ್ತು ದೊಡ್ಡದಾಯಿತು ಬೇಡ ಅಂತ ಹೇಳ್ಕೊಂಡು ಅಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ಮಾಡೋದಂತ ಡಿಸೈಡ್ ಮಾಡಿಕೊಂಡು ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಅಲ್ಲಿ ಇದ್ದ ಸ್ಟ್ರಕ್ಚರನ್ನು ಯೂಸ್ ಮಾಡಿದ್ದೇವೆ. ಆ್ಯಕ್ಚುಲಿ ಅವರ ಲೇಔಟು ಸ್ಟೇಜು ಅದನ್ನು ಮೊದಲು ಇದ್ದ ಸ್ಟ್ರಕ್ಚರ್ನ ಯೂಸ್ ಮಾಡಿ ಹೆಚ್ಚು ಡ್ಯಾಮೇಜ್ ಮಾಡಿದ ಹಾಗೆ ನಾವು ಬಿಲ್ಡಿಂಗನ್ನು ಡಿಸೈನ್ ಮಾಡಿದ್ದೇವೆ. ಅದರ ಬೇರೆ ಬೇರೆ ಎಲಿವೇಷನ್ ಮಾಡಿಕೊಟ್ವಿ ಮತ್ತು ಫೈನಲ್ ಆಗಿ ಈ ಎಲಿವೇಷನ್ ಎಲ್ಲರೂ ಕೂಡ ಒಪ್ಪಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಕೆಲಸ ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಶಿವಪ್ರಸಾದ್ ಶೆಟ್ಟರು ಬಂದರು. ಅವರು ಕಾಂಟ್ರಾಕ್ಟ್ ಸಿವಿಲ್ ವರ್ಕ್ ನಾವು ಏನು ಮಾಡಿದ್ದೇವೆ, ಫಸ್ಟಿಗೆ ಬರೀ ಸಿವಿಲ್ ವರ್ಕ್ ಕಾಂಟ್ರಾಕ್ಟ್ ಕೊಟ್ವಿ ಫಸ್ಟಿಗೆ. ಅಂದರೆ ಫುಲ್ ಬಿಲ್ಡಿಂಗ್ ಕೊಟ್ಟಾಗ ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಬರೀ ಸಿವಿಲ್ ವರ್ಕ್ ಮಾತ್ರ ಕಾಂಟ್ರಾಕ್ಟ್ ಕೊಟ್ಟಾಗ ನಮ್ಮದು ಸ್ಟ್ರಕ್ಚರ್ ಆಗ್ತದೆ. ಮತ್ತು ರೂಫಿಂಗ್ ಕಾಂಟ್ರಾಕ್ಟರ್ ಬೇರೆ ಮಾಡುವಂತ ಹೇಳ್ಕೊಂಡು ರೂಫಿಂಗ್ ಕಾಂಟ್ರಾಕ್ಟ್ರಿಗೆ ನಮ್ಮ ಪ್ರತಾಪ್ ಶೆಟ್ಟರಿಗೆ ರೂಫಿಂಗ್ ಕಾಂಟ್ರಾಕ್ಟ್ ಕೊಟ್ವಿ. ಜಸ್ಟ್ ಬ್ರೀಫ್ ಅಬೌಟ್ ದಿ ಬಿಲ್ಡಿಂಗ್ಸ್. ಈ ಸೈಟಲ್ಲಿ ಅರೌಂಡ್ 1.07 ಏಕರ್ಸ್ ಜಾಗ ಉಂಟು ಇಲ್ಲಿ. ಮತ್ತು ಇಲ್ಲಿ ಒಂದು ಇದು ಮನೆ ಉಂಟು, ಬಿಲ್ಡಿಂಗ್ ಉಂಟು. ಅದು 16.35 ಸೆಂಟ್ಸಲ್ಲಿ ಉಂಟು. ಟೋಟಲ್ ಬಿಲ್ಟಪ್ ಏರಿಯಾ ಆಫ್ ದಿ ಎಂಟೈರ್ ನಮ್ಮ ಆ ಪ್ರಾಪರ್ಟಿ ನಮ್ಮ ಹಾಲ್ ಇದು ಟೋಟಲ್ ಬಿಲ್ಟಪ್ ಏರಿಯಾ 18,023 ಸ್ಕ್ವೇರ್ ಫೀಟ್. ಅದರಲ್ಲಿ 2 ಹಾಲ್ ಉಂಟು. ಒಂದು ಹಾಲು ಅರೌಂಡ್ 750 to 800 ಕೆಪಾಸಿಟಿದು, ಮತ್ತೊಂದು ಹಾಲು 350 to 400. ಅದು ಯಾಕೆ ಹೇಳ್ತೇನೆ ಅಂದರೆ ನೋಡಿ, ಈ ಥರ ಅವನು ಆರ್ಮ್ಲೆಸ್ ಚೇರ್ ಇಟ್ಟಾಗ ಕೆಪಾಸಿಟಿ ಜಾಸ್ತಿ ಆಗ್ತದೆ, ಸ್ವಲ್ಪ ಕಂಫರ್ಟೇಬಲ್ ಚೇರ್ ಇಟ್ಟಾಗ ಕೆಪಾಸಿಟಿ ನ್ಯಾಚುರಲಿ ಕಡಿಮೆ ಆಗ್ತದೆ. ಸೊ ಐ ಆಮ್ ಗಿವಿಂಗ್ ರೇಂಜ್ ಲೈಕ್ ದ್ಯಾಟ್. ಸೊ ಅದರಲ್ಲಿ ಮತ್ತು ನಾವು ಮಾಡ್ತಾ ತುಂಬ ಮೀಟಿಂಗೆಲ್ಲ ಮಾಡಿದ್ವಿ. ಅಲ್ಲಿ ನಮ್ಮ ಇವರೆಲ್ಲ ಹೇಳಿದರು ಒಂದು ಚಾವಡಿ ಮಾಡಬೇಕು, ಎಂಟ್ರೆನ್ಸ್ ಆಗಬೇಕು, ಚಾವಡಿ ಮಾಡಬೇಕು ಅಂತ. ಅದಕ್ಕೆ ಮಾಡಲಿಕ್ಕೆ ಪ್ರೊವಿಷನ್ ಇಟ್ಟಿದ್ದೀವಿ. ಅದನ್ನು ಸಿವಿಲ್ ವರ್ಕೆಲ್ಲ ಮಾಡಬೇಕಾಗ್ತದೆ. ಮತ್ತು ಸ್ಟೇಜ್ ಮೊದಲು ಹೇಗಿತ್ತು ಅಂತಂದರೆ ಸ್ಟೇಜ್ ಸ್ವಲ್ಪ ಅಗಲ ಕಡಿಮೆ ಇತ್ತು, ಸೈಡಿಗೆ ಗ್ರೀನ್ ರೂಮ್ ಇತ್ತು. ಲಾಸ್ಟ್ ಒಂದು 2-3 ಮೀಟಿಂಗ್ ಹಿಂದ್ಗಡೆ ಎಲ್ಲ ಒಟ್ಟು ಬಂದ್ಕೊಂಡು ಸ್ಟೇಜನ್ನು ಮಲ್ಲಾವಡು ಎಡ್ಡೆ ಹಾಕೊಂಡು ಅಲ್ಲಿ ತೋಜುಂಡು ಅಂತ ಹೇಳಿ ಅದನ್ನು ನಾವೇನು ಮಾಡಿದ್ದೇವೆ ಅಂದರೆ ಗ್ರೀನ್ ರೂಮನ್ನು ಹಿಂದ್ಗಡೆ ಶಿಫ್ಟ್ ಮಾಡಿದ್ದೇವೆ. ಆ ಕಿಚನ್ ಪೋರ್ಷನಲ್ಲಿ ಸ್ವಲ್ಪ ಏರಿಯಾವನ್ನು ತಗೊಂಡು ಸ್ಟೇಜನ್ನು ಹಿಂದ್ಗಡೆ ಶಿಫ್ಟ್ ಮಾಡಿದ್ದೇವೆ. ಸೊ ಈಗ ಸ್ಟೇಜ್ ಅನ್ನುವಂಥದ್ದು 30 by 60 ಫೀಟ್, 30 ಫೀಟ್ ಡೆಪ್ತ್ ಉಂಟು, 60 ಫೀಟ್ ಆಗಲ್ಲ. ಅಂದರೆ ಹಾಲ್ ಎಷ್ಟು ಆಗಲ್ಲ ಉಂಟು ಅಷ್ಟೇ ಆಗಲಕ್ಕೆ ಸ್ಟೇಜನ್ನು ಮಾಡಿದ್ದೇವೆ. ಯಾಕಂದರೆ ನಿಮ್ಮಲ್ಲೇ ತುಂಬ ದೊಡ್ಡ ಫಂಕ್ಷನ್ ಆಗುವಾಗ ಎಲ್ಲರೂ ಸ್ಟೇಜಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಾಗುತ್ತಂತ ಆ ಟೈಪೆಲ್ಲ ಮಾಡಿದ್ದೇವೆ. ಮತ್ತು ಹಿಂದ್ಗಡೆ ಗ್ರೀನ್ ರೂಮ್ ಉಂಟು, 2 ಗ್ರೀನ್ ರೂಮ್ ಉಂಟು, 505 ಸ್ಕ್ವೇರ್ ಫೀಟ್ ಉಂಟು. ಮತ್ತು ಬಫೆ ಏರಿಯಾ ಅಂತ ಆಚೆ ಕಡೆ ಒಂದು ಕೂಡ ಉಂಟು. ಮತ್ತು ಮತ್ತೊಂದು ಹಾಲಲ್ಲಿ 350 ಕೆಪಾಸಿಟಿ, 350 to 400 ಕೆಪಾಸಿಟಿದು. ಟೋಟಲ್ ಅದರ ಏರಿಯಾ 4,321 ಸ್ಕ್ವೇರ್ ಫೀಟ್ ಉಂಟು. ಆ ಹಾಲಿದು ಸ್ಟೇಜೆಲ್ಲ ಸೇರಿ 4,321 ಸ್ಕ್ವೇರ್ ಫೀಟ್ ಉಂಟು. ಹಿಂದ್ಗಡೆ ಕಿಚನ್ ಅಂತ ಏರಿಯಾ ಬಿಟ್ಟದ್ದು ನಾವು 1,104 ಸ್ಕ್ವೇರ್ ಫೀಟ್ ಕಿಚನ್ ಮಾಡಲಿಕ್ಕೆ ಇಟ್ಟು ಹಿಂದ್ಗಡೆ ಉಂಟದು. ಅದು ಹೆಚ್ಚಿನ ಹೇಳ್ತಾರೆ ಕಿಚನ್ ಇಲ್ಲಿ ಜಾಸ್ತಿ ಮಾಲ್ಪುಜ್ಜರು ಪಿದೆ ಹಿಡ್ಕೊಂಡಪ್ಪಿರೋ ಮತ್ತು ವಿಷಯ ಉಂಟು. ಬಟ್ ಸ್ಟಿಲ್ ಯು ಹ್ಯಾವ್ ಗಿವನ್ ಎ ಪ್ರೊವಿಷನ್ ಫಾರ್ ಅ ಕಿಚನ್. ಮತ್ತು ಈಗ ಸೀಲಿಂಗ್ ಹೈಟು ಅದು ಸಣ್ಣ ಹಾಲಿದು ಅಲ್ಲಿ ಈ ಕಡೆ ಹಾಲಿದು 17.5 ಫೀಟ್ ಆಗ್ತದೆ. ಮತ್ತು ದೊಡ್ಡ ಹಾಲಿದು ಅದು ಸೀಲಿಂಗ್ ಹೈಟು 20 ಫೀಟ್ ತನಕ ಬರ್ತದೆ. ದಿಸ್ ಈಸ್ ಅಬೌಟ್ ಅ ಬ್ರೀಫ್ ಅಬೌಟ್ ದಿ ಬಿಲ್ಡಿಂಗ್. ಈಗ ಇಷ್ಟು ತನಕ ಈಗ ಸ್ಟಾರ್ಟಿಂಗಿಂದ ಸ್ಟೇಜ್ ಸೇರಿಕೊಂಡು ಇವರು ಕಂಪೌಂಡ್ ವಾಲ್ ಮಾಡಿದ್ದು, ಮಣ್ಣು ಹಾಕಿದ್ದು. ಯಾಕಂತಂದರೆ ಇದು ಗದ್ದೆ ಜಾಗ ಆಗಿತ್ತು, ತುಂಬ ಸಾಯಿಲ್ ಕೂಡ ವೀಕ್ ಇತ್ತು. ಅದಕ್ಕೆ ನಾವು ತುಂಬ ಆಳದಿಂದ ಮಾಡಿ ಫೌಂಡೇಶನ್ ಹಾಕ್ಕೊಂಡು ಬಂದ್ವಿ. ನಿಮಗೆ ಇಲ್ಲಿ ಹೊರಗೆ ಹೋದಾಗ ಕಾಣ್ತದೆ ಸೈಡಿಗೆ ಒಂದು ವಾಲ್ ಟೈಪ್ ರಿಟೈನಿಂಗ್ ವಾಲ್ ಮಾಡಿದ್ದೇವೆ. ಯಾತಕ್ಕಂತಂದರೆ ಅದು ಲೆವೆಲ್ ಮಾಡ್ಲಿಕ್ಕೆ ಹೋದಾಗ ತುಂಬ ಫೌಂಡೇಶನ್ ಕಟ್ಟಬೇಕಿತ್ತು. ಅದಕ್ಕೆ ನಾವು ರಿಟೈನಿಂಗ್ ವಾಲ್ ಮಾಡೋ ಸೇಫ್ ಅಂತ ಹೇಳ್ಕೊಂಡು ರಿಟೈನ್ ವಾಲ್ ಮಾಡಿದ್ದೇವೆ. ಮತ್ತು ಮೊದಲು ಎಕ್ಸಿಸ್ಟಿಂಗ್ ಗ್ರೌಂಡ್ ಹೇಗಿತ್ತು ಅಂದರೆ ರೋಡ್ಗಿಂತ ತುಂಬ ಡೌನ್ ಇತ್ತು. ನಾವೆಲ್ಲ ಸಜೆಸ್ಟ್ ಮಾಡಿ ಹಾಲ್ ಒಂದು ಚೆಂದ ಕಾಣಬೇಕಾದ್ರೆ ಸ್ವಲ್ಪ ಎತ್ತಬೇಕು, ಅಂದರೆ ನೋಡಿ ಎತ್ತರದಲ್ಲಿದ್ದಷ್ಟು ಬಿಲ್ಡಿಂಗ್ ಯಾವತ್ತು ಚೆಂದ ಅಂತ ಹೇಳ್ಕೊಂಡು ಸ್ವಲ್ಪ ಫಿಲ್ಲಿಂಗ್ ಎಲ್ಲ ಮಾಡಿ ತುಂಬ ಹೈಟ್ ಮಾಡಿದ್ದೇವೆ. ಮೊದಲೇ ಲೆವೆಲ್ಗಿಂತ ತುಂಬ ಹೈಟ್ ಆಗಿದೆ. ಸೊ ಅದಕ್ಕೆ ಇಷ್ಟು ತನಕ ಟೋಟಲಿ ಅರೌಂಡ್ 3.5 ಅಷ್ಟು ಕ್ರೋರ್ಸ್ ಖರ್ಚಾಗಿದೆ ಅಂತ ಅವರಲ್ಲಿ ಅಕೌಂಟು ಸ್ಟಾರ್ಟಿಂಗಿಂದ. ಈಗ ಇನ್ನೂ ಕೂಡ ನಮ್ಗೆ ಸಿವಿಲ್ ವರ್ಕು ಈಗ ಇನ್ನೂ ಪೆಂಡಿಂಗ್ ತುಂಬ ಸಿವಿಲ್ ವರ್ಕ್ ಉಂಟು. ಇವ್ರದ್ದೆಲ್ಲ ಅಲ್ಲಿ ಫ್ರಂಟ್ ಎಲಿವೇಷನ್ಸ್ ಎಲ್ಲ ಮಾಡಬೇಕು, ವಿಂಡೋಸು, ಡೋರ್ಸು, ಫ್ಲೋರಿಂಗು. ಅದಕ್ಕೆ ಅರೌಂಡ್ 2.5 ಲಕ್ಷದ ಬಜೆಟ್ ನಾವು ಮೊದಲು ಎಸ್ಟಿಮೇಟ್ ಮಾಡಿದ್ದೇವೆ. ಮತ್ತು ಉಳಿದ ಬೇರೆ ಬೇರೆ ವರ್ಕ್ಗಳು ಈಗ ಟ್ರಸ್ ವರ್ಕ್ ಸ್ವಲ್ಪ ಕೆಲಸ ಬಾಕಿ ಉಂಟು. ಮತ್ತು ಸೆಂಟ್ರಲೈಸ್ ಎಸಿ ಮಾಡಲಿಕ್ಕೆ ಉಂಟು, ಇಂಟರ್ನಲ್ ಎಲೆಕ್ಟ್ರಿಫಿಕೇಷನ್ ಮಾಡಲಿಕ್ಕೆ ಉಂಟು, ಲೈಟ್ ಫಿಕ್ಸ್ಚರ್ಸ್ ಉಂಟು. ಮತ್ತು ಇಲ್ಲಿ HD ಕನೆಕ್ಷನ್ಸ್ ತೊಗೊಳ್ಲಿಕ್ಕೆ ಉಂಟು. ಯಾಕಂದರೆ ಇದು ದೊಡ್ಡ ಬಿಲ್ಡಿಂಗ್ಗಳಿಗೆ HD ಕನೆಕ್ಷನ್ ಬರ್ತದೆ. ಒಂದೇ ದೊಡ್ಡ HD ಸ್ಟೇಷನ್ಸ್ ಮಾಡಬೇಕು, HD ಟ್ರಾನ್ಸ್ಫಾರ್ಮ್ ಆಗಬೇಕು, ಅದಕ್ಕೆ ಪೆನಲ್ ಬೋರ್ಡ್ ಮಾಡಬೇಕು, ಅದೆಲ್ಲ ಸಪ್ರೇಟ್ ಬರ್ತದೆ. ಮತ್ತು ಸೌಂಡ್ ಸಿಸ್ಟಮ್ ಕೂಡ ಬರ್ತದೆ. ಮತ್ತು ಎಕೋಸ್ಟಿಕ್ಸ್ ಮಾಡೋದು ಅಂತ ಆದರೆ ಎಕೋಸ್ಟಿಕ್ಸ್ ಅಂದರೆ ಈಗ ನಾವು ಸ್ಟೇಜ್ ಪ್ರೋಗ್ರಾಮ್ ಮಾಡುವ ಇಕೋ ಬರಬಾರ್ದು ಅಂತ ಆದರೆ ಅದಕ್ಕೆ ಎಕೋಸ್ಟಿಕ್ ಸಿಸ್ಟಮ್ ಮಾಡಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ಸ್ಕ್ವೇರ್ ಫೀಟ್ ಸೈಡ್ ವಾಲಿಗೆಲ್ಲ ಅರೌಂಡ್ 350 ಸ್ಕ್ವೇರ್ ಫೀಟ್ ಎಲ್ಲ ಬರ್ತದೆ. ಹಾಗೆ ಬೇರೆ ಬೇರೆ
ಕೆಲಸಗಳಿಗೆ ನಾವು ಎನ್ಲಿಸ್ಟ್ ಮಾಡುವಾಗ ಕಿಚನ್ ಎಕ್ವಿಪ್ಮೆಂಟ್ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಕಿಚನ್. ನಾವೆಲ್ಲ ಪ್ರಾಜೆಕ್ಟ್ಲಿ ಏನು ಮಾಡ್ತೇವೆ ಅಂದರೆ ಕಿಚನ್ ಬಂದ ಕೂಡಲೇ ಕಿಚನ್ ಎಕ್ಸ್ಪರ್ಟ್ಸನ್ನು ಕರಿತೇವೆ. ಅವ್ರು ಹೇಳಿದ ಹಾಗೆ ಅದರ ಲೈನಿಂಗ್ ಮಾಡ್ಬೋದು, ಡ್ರೈನೇಜ್ ಮಾಡಬೇಕಾಗ್ಬೋದು, ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಡಬೇಕಾಗ್ಬೋದು. ಇನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಅವ್ರನ್ನ ಕರೆದು ನಾವು ಯಾರು ಫೈನಲೈಸ್ ಮಾಡಿಕೊಂಡು ಏನೆಲ್ಲ ಎಕ್ವಿಪ್ಮೆಂಟ್ ಹಾಕ್ತೇವೆ ನಾವು ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ, ಅದರ ಪ್ರಕಾರ ನಾವು ಬಜೆಟ್ ಮಾಡಬೇಕು. ನಮ್ಮಲ್ಲಿ ತುಂಬ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ, ಇಲ್ಲಿ ತುಂಬ ಕ್ಯಾಟ್ರಿಂಗ್ ಎಲ್ಲ ಮಾಡೋರು ಇದ್ದಾರಂತೆ. ಯು ಕ್ಯಾನ್ ಟೇಕ್ ದರ್ ಹೆಲ್ಪ್. ಮತ್ತು ಈಗ ಚೇರ್ ಹಾಕುವಂಥದ್ದು, ಸೌಂಡ್ ಪ್ರೂಫ್ ಮಾಡುವಂಥದ್ದು, ಮತ್ತು ಜನ್ರೇಟರ್ ಬೇಕಾಗುತ್ತೆ. ಇದೆಲ್ಲ ನೋಡುವಾಗ ಸಾಧಾರಣ ಟೋಟಲ್ ಒಂದು 6-6.5 ಕೋಟಿ ತನಕ ನಮಗಿನ್ನು ಪೆಂಡಿಂಗ್ ವರ್ಕ್ ಉಂಟು ಅಂತ ನಾವೊಂದು ಎಸ್ಟಿಮೇಟ್ ಮಾಡಿದ್ದೇವೆ. ಹೊರಗಡೆ ಎಲ್ಲ ಇಂಟರ್ಲಾಕ್ ಹಾಕಬೇಕಾಗುತ್ತೆ. ಅಲ್ಲಿ ಒಂದು ಟಾಯ್ಲೆಟ್ ಆಚೆ ಮಾಡಿದ್ದೇವೆ. ಆ ಟಾಯ್ಲೆಟ್ ಮೊದಲೇ ಮಾಡಿಟ್ಟಿದ್ರು, ಅದನ್ನು ತೆಗೆಯೋದು ಬೇಡ ಹೇಳ್ಕೊಂಡು ನಾವು ಅದನ್ನೇ ಯೂಸ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಹಾಲಲ್ಲಿ ಒಳಗಡೆ ಟಾಯ್ಲೆಟ್ ಇಲ್ಲ, ಹೊರಗಡೆಗೆ ಮಾಡೋದಂತ ಅವತ್ತು ಡಿಸೈಡ್ ಮಾಡಿದ್ವಿ. ಗ್ರೀನ್ ರೂಮಲ್ಲಿ ಮಾತ್ರ ಟಾಯ್ಲೆಟ್ ಉಂಟು. ಸೊ ಇನ್ನು ಈಗ ಎಸ್ಟಿಮೇಟೆಡ್ ಅರೌಂಡ್ 6-6.5 ಕೋಟಿ ಖರ್ಚುಂಟು. ಇದೀಗ ಎಲ್ಲರೂ ಹೇಳೋ ಪ್ರಕಾರ ಏನು ಡಿಸೆಂಬರ್ ಒಳಗೆ ಓಪನ್ ಆಗಬೇಕು ಅಂತ. ವಿ ಆರ್ ಲೆಫ್ಟ್ ಔಟ್ ವಿತ್ ಓನ್ಲಿ 6-7 ಮಂತ್ಸ್. ಅದಕ್ಕೆ ನಾವು ಮಳೆಗಾಲ ಬೇರೆ ಬರ್ತದೆ. ಆದಷ್ಟು ಬೇಗ ಕೆಲಸ ಮಾಡಿಕೊಂಡ್ರೆ ಈಗ ಶೀಟ್ ರೂಫ್ ಆಗ್ಲಿಕ್ಕೆ ಹೋಗಿ ಒಳಗಡೆ ಕೆಲಸ ಮಾಡಲಿಕ್ಕೆ ಒಂದು ನಮಗೆ ಪಾಸಿಬಲ್ ಆಗ್ತದೆ ಸರ್. ಫಾಸ್ಟ್ ಮಾಡಿದ್ರೆ ಆಗ್ತದೆ, ಆಗೋದಿಲ್ಲ ಅಂತೇನಿಲ್ಲ, ಮಾಡಬೇಕು. ಅದಂದರೆ ಅದು ಫಾಸ್ಟ್ ಹೋಗ್ಬೇಕು ಸರ್. ಒಳಗೆ ಮಲ್ಟಿಪಲ್ ಕೆಲಸ ಬೇರೆ ಬೇರೆ ಏಜೆನ್ಸಿಯವ್ರು ಮಾಡ್ತಾ ಹೋಗ್ಬೇಕಾಗ್ತದೆ. 1 ಕೋಟಿ ಅಂದರೆ ಎ ಸಿಗಲ್ಲಂತ. ಎ ಸಿಗೊಂದು ಮಿಷಿನಿಗೆ ಕೊಟ್ಟ ಕೂಡ 50 ಲಕ್ಷಲ್ಲಿ ಖರ್ಚಾಯಿತು. ಅಂದರೆ ಅಷ್ಟು ಕೆಲಸ ಇರೋದಿಲ್ಲ. ಅಲ್ಲಿ ಡಿಪೆಂಡ್ಸ್ ಆನ್ ದಿ ವರ್ಕ್ ಫೋರ್ಸ್. ನೀವು ಹೇಳಿದಾಗೆ ನೋಡಿ, ಇಷ್ಟು ತನಕ ಮಾಡಲಿಕ್ಕೆ ಆಲ್ಮೋಸ್ಟ್ 1 ಇಯರ್ ಆಯಿತು. ಇವ್ರು ಹೇಳಿದಾಗೆ 1 ಇಯರ್ ಆಯಿತು. ಲಾಸ್ಟ್ ಇಯರ್ ಹೆವಿ ಮಳೆ ಇತ್ತು, ಸಿಕ್ಕಾಪಟ್ಟೆ ಮಳೆ. ಅಲ್ಲಿ ವರ್ಕ್ ಮಾಡಲಿಕ್ಕೆ ಆಗಿಲ್ಲ. ಹಾಗಾದರೂ ಕೂಡ ನಮ್ಮ ಶೆಟ್ರು ತುಂಬ ಅಲ್ಲಿ ಇನ್ನೂ ಜಾಸ್ತಿ ಡಿಸ್ಟರ್ಬ್ ಮಾಡಲಿಕ್ಕೆ, ಯಾಕಂದ್ರೆ ರೂಫ್ ಆಗಿ ಹಾಂ ಹೈಯರ್ ಯಸ್. ಇನ್ನೂ ಕಡಿಮೆ ಸರ್, ಡಿಸ್ಟರ್ಬ್ ಮಾಡೋದು ಕಡಿಮೆ, ಇನ್ನು ಕಡಿಮೆ. ಓನ್ಲಿ ಎಕ್ಸ್ಟರ್ನಲ್ ಪ್ಲಾಸ್ಟಿಕ್ ಮಾತ್ರ ಸ್ವಲ್ಪ ಡಿಸ್ಟರ್ಬ್ ಮಾಡೋದು ಬಿಟ್ಟರೆ ಒಳಗಡೆ ಕೆಲಸಗಳಿಗೆ, ಒಳಗಡೆ ಫ್ಲೋರಿಂಗ್ಗಳಿಗೆ, ಒಳಗಡೆ ಸೀಲಿಂಗ್ ವರ್ಕಿಗೆ ಏನು ಕೂಡ ಡಿಸ್ಟರ್ಬ್ ಆಗೋದಿಲ್ಲ. ಅಂದರೆ ನೀವು ಹೇಳಿದಾಗ ಈಗ ಸುಮ್ಮನೆ ನಾವು ಇಲ್ಲಿ ಮೀಟಿಂಗ್ ಮಾಡಿ ಕೂತರಾಗೋದಿಲ್ಲ. ಅದಕ್ಕೆ ನಾವು ಶೆಡ್ಯೂಲ್ ಮಾಡಬೇಕು, ಬೇರೆ ಬೇರೆ ಏಜೆನ್ಸಿಯನ್ನು ಇಮಿಡಿಯೇಟ್ ಫಿಕ್ಸ್ ಮಾಡಬೇಕು. ಎಲ್ಲ ಮಾಡಿಕೊಂಡ್ರೆ ಆಗ್ತದೆ, ಆಗೋದಿಲ್ಲ ಅಂತೇನಿಲ್ಲ. ಬಟ್ ಇಟ್ಸ್ ನಾಟ್ ದ್ಯಾಟ್ ಈಸಿ. ಇವ್ರು ಹೇಳಿದಾಗ ನೋಡಿ, ಐ ಥಿಂಕ್ ಯು ಆರ್ ಇನ್ ಟು ಕನ್ಸ್ಟ್ರಕ್ಷನ್ಸ್, ಹಿ ನೋಸ್ ದಿ ಇಂಪ್ಯಾಕ್ಟ್ ಆಫ್ ದಿ ಟೈಮ್ ಮ್ಯಾನೇಜ್ಮೆಂಟ್, ಆಲ್ ದೋಸ್ ಥಿಂಗ್ಸ್. ಸೊ ಅದಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಬಟ್ ಡಿಫಿಕಲ್ಟ್. ಇಟ್ಸ್ ನಾಟ್ ಲೈಕ್ ಈಸಿ ಗೋಯಿಂಗ್, ಬಟ್ ಯು ಶುಡ್ ಬಿ ಟಾರ್ಗೆಟೆಡ್ ಇನ್ ಡಿಫ್ರೆಂಟ್ ಶೆಡ್ಯೂಲ್ ಮಾಡಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ದಿಸ್ ಆರ್ ದಿ ಬೇಸಿಕ್ ಫ್ರೇಮ್ವರ್ಕ್ ಆಫ್ ದಿಸ್ ಅಂತ ಬೇಕಾ ಸಾಕಲ್ಲ ಸರ್. ಐ ಥಿಂಕ್ ದಿಸ್ ವಿಲ್ ಗಿವ್ ಎ ಬ್ರಾಡ್ ಪಿಕ್ಚರ್ ಅಬೌಟ್ ದಿ ಪ್ರಾಜೆಕ್ಟ್. ಒಳ್ಳೆಯದಾಗಬೇಕು, ಒಳ್ಳೆ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋ ನನ್ನ ಧ್ಯೇಯ. ಆ್ಯಕ್ಚುಲಿ ನಾನು ಹೇಳಿದೆ, ನಾನು ಬಟ್ರ್ ಮಾರ, ನಾನು ಯಾಕೆ ನಿಮ್ಮ ಶೆಟ್ರನಾರು ಕರ್ಕೊಂಬನ್ನಿ ಅಂತ. ಬಟ್ ಹಿ ಹ್ಯಾಸ್ ದೇವ್ ಗಿವನ್ ಮಿ ಚಾನ್ಸ್. ಐ ಥಿಂಕ್ ದ್ಯಾಟ್ ಐ ಆಮ್ ಡೂಯಿಂಗ್ ಹಾನೆಸ್ಟ್ಲಿ ಆ್ಯಂಡ್ ಸಿನ್ಸಿಯರ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ನಮ್ಮ ಬೊಂಬೈದ ಆರಿಸನ್ನೆ ರಂಗೋಲಿದ ಚಂದ್ರಸನ್ನೆ ಮಾತೇರ ಮಸ್ತ್ ಜನ ಉಲ್ಲಾರ ಪೂರ ಮೂಲು ಖಾಲಿ ಪಾತೆರ ಬೈದಿನ ನಮ್ಮ ಪಾತೆರನ್ನು ಪೂರ ಅರಿಶನ್ನೆಲ್ಲ ಬಕ್ಕ ದಾದ ವ್ಯವಸ್ಥೆ ಆವಡೊಂದು ಆರ್ಕಿಟೆಕ್ಟ್ ನಮ್ಮ ಎಡ್ಡಿ ತಿರುಪಂಡೇರು ನಮ್ಮಡತ್ತೆ 8 ತಿಂಗಳು ಉಂಡು. ನಮ್ಮ ಟಾರ್ಗೆಟ್ ಇಪ್ಪನ ಆಜೆ ತಿಂಗಳು ಊಲ ಯಾನ್ಲ ಕನ್ಸ್ಟ್ರಕ್ಷನ್ ಲೈನ್ ಉಲ್ಲೆ ಮಂಡ ಯಾನ್ ಎನ್ನ ಬೂಡು ಮಸ್ತ್ ಕನ್ಸ್ಟ್ರಕ್ಷನ್ ನಡತುಂಡು. ವಿಷಯ ಜಿನಕ್ಕೆ ಎಂಡ ಮುಜಿ ತಿಂಗಳ ಮುಗಿಪರ ಆಪುಂಡು. ಮುಗಿಪುನ ಸಮಸ್ಯೆ ಅತ್ತು ದಯವಂಡ ಬೇತೆ ಬೇತೆ ಏಜೆನ್ಸಿ ಬೇಲೆಮಂತನ ಒಂಜೆ ಕೋರ್ಡಿನೇಷನ್ ಬೋರ್ಡ್ ಆಪುಂಡು. ಬೇಲೆಮನ ಇಲೆಕ್ಟ್ರಿಕ್ ದ ಎ ಸಿ ದ ಯಾಕೆ ಕೋರ್ಡಿನೇಷನ್ ಇಪ್ಪನಾಗ ಬೇಲೆ ಮನಪ ಸಾಧ್ಯ ಇರ್ತದೆ. ನಮಗಿತ್ತೆ ಬೇಲದ ಸಮಸ್ಯೆ ಅತ್ತು. ನಮ್ಮ ಕಾಂಟ್ರಾಕ್ಟ್ರ್ ಶ್ರದ್ಧಾ ಉಳ್ಳೇರು ಆರ್ಕಿಟೆಕ್ಟ್ಲ ಸರಿ ಉಳ್ಳೇರು. ನಮಗೆ ಸಮಸ್ಯೆ ಎಪ್ಪನೈತೆ ಫಂಡ್ದ ಆ ಫಂಡ್ ಇತ್ತಿನ ಆಚೆ ತಿಂಗೋದಲ್ಲ ನಮ್ಮ ಬಿಲ್ಡಿಂಗ್ ಖಂಡಿತವಾದಲ್ಲ ಆಪುಂಡು. ಆಯ್ಕೆ ಬೋಡ್ತಿನ ಅರೇಂಜ್ಮೆಂಟ್ ನಾವು ಮನ್ಪುಡು ಬಕ್ಕ ಎಂಜ ಅರಿಶನ್ನೆ ಪಂಡೇರ ನಮ್ಮ ಮೇಯ್ನ್ ಏನೈತೆ ಉದ್ದೇಶದಾದ ಕೇಳ ಮಾತೇರಲ್ಲ ಆಯ್ತು ಆಕಲು ಮುಕ್ಕಲು ಏರ್ಲಜಿ ಮಾತ ಬಂಟ್ರು ಏರು ಮಾತ ಉಲ್ಲೇರು ಅಕ್ಲಿನ ಪೂರ ಒಟ್ಟುಪಾಡಿನ ಕೆಲಸ ನಮ್ಮ ಲೋಕಾರ್ಪಣೆ ಮನ್ಪಣೆನೇ ಆವಡು. ಅವು ನಮ್ಮ ಮೇಯ್ನ್ ಉದ್ದೇಶ. ಬಿಲ್ಡಿಂಗ್ ಅಂತೂ ಖಂಡಿತವಾದಲ್ಲ 100% ಅವು ಬಿಲ್ಡಿಂಗ್ ಆಪುಂಡು. ಐಟುದಾಲ ಡಿಸ್ಕಷನ್ ಇಜ್ಜಿ ಮಾತ ಇತ್ತು ಬೇರೆ ಪಂಡ್ಲೆಕ್ಕನ ಸಾಧಾರಣ 1000 ಕೋಟಿ ರೂಪಾಯಿ ಆವಡು ಪಂಡ ಬೇರೆ ಕಮಿಟ್ಮೆಂಟ್ ಮಂತನಕ್ಕೆ ಮಸ್ತ್ ಜನ ಉಳ್ಳೇರು ಇಡೋರ ಒಂದು ಸ್ಲೋ ಆದಿಪ್ಪು ಇತ್ತು ಮಾತನ ಮಾತೆರ್ಲ ಕೊರ ಸುರು ಮನ್ಪೇರು. ಆ ಉದ್ದೇಶಕ್ಕೋಸ್ಕರವಾದಿ ನಮ್ಮ ಮೂಲ ಮಾತೆರ್ಲ ಸೇರ್ನಿ ನಮ್ಮ ಕಾಂಟ್ರಾಕ್ಟರ್ಲ ಉಳ್ಳೇರ ಕಾಂಟ್ರಾಕ್ಟರ್ ಹಾಂ ಶ್ರೀಪ್ರಸಾದ್ ಸಿವಿಲ್ ಮಾತ್ರ ಅದೇ ಹಾಂ ಹಾಂ ಈಗ ಸಿವಿಲ್ಗೆಲ್ಲ ತೊಂದರೆ ಜೊತೆ ಮನ್ಪರೆ ಅಂದ ಆರು ಗಟ್ಟಿ ಇಲ್ಲೇರಿ ನನ್ನ ಬಡಿತಿನ ಅಂದೆ ನನ್ನದಲ್ಲಿ ಬರ್ಸಾವ್ರ ಪೂಜೆ ನಾನು ಉಲಾಡಿ ಬೇಲೆ ಅನ್ಪರೆ ಪುನಿ ಬಕ್ಕ ಟೈಲ್ಸ್ ಮೇರೆ ಪಣ್ಲೆಕ್ಕನೆ POP ಎಲೆಕ್ಟ್ರಿಕಲ್ AC ಒಂದು ಮೇಯ್ನ್ 4 ವರ್ಕಿಂಗ್ ಒರಿ ನಂಚಿತ್ತು. ನಾವು ಕಿಚನ್ದ ಬಗ್ಗೆ ನಮ್ಮ ಚಂದ್ರಸನ್ನೆ ಉಳ್ಳೇರು ಬಲ್ಕ್ ಕಿಚನ್ ಎಂಚ ಮನ್ಪುನ ಸಾಧಾರಣ 1,000 ಜನಕ್ಕೆ ತಾಟನ ಮನ್ಪುನ ಕಿಚನ್ ಮಂತು ನಂಗೆ ಏತಲ ಯಾವ ನೈಟ್ ರಡ್ಡು ಹಾಲ ಸುಧಾರ್ತೊಂದು ಫಾರ ಆಪುಂಡು ನಂಗೆ ಆ ವ್ಯವಸ್ಥೆಯಲ್ಲಿ ಪೂರ ಉಂಡು ನಾಡ ನಮ್ಮ ಗಟ್ಟಿ ಮನಸ್ಸು ಮನ್ಪುಡು ಅರಿಶನ್ನೆ ಬಂಡೇರು ಊರು ದಾಖಲೆ ಅನ್ಕೇನುಜಿಂದು ಬಲೆ ಅಂಚ ಊರು ದಾಖಲೆಲ್ಲ ಮಸ್ತ್ ಉಂಡು ದುಡ್ಡು ಇಜ್ಜಿದಾಲ ಇಜ್ಜಿಂದ ಹತ್ತು ಬೊಂಬೈದ ಹೋಟೆಲ್ ಜಾಸ್ತಿ 2,000 ಕಂಗದ ಇತ್ತು ಆಡಲ್ಲ ದುಡ್ಡು ಇಪ್ಪುಂಡು ಕೊರ್ರ ಮನಸ್ಸು ಬೋಡು ಆತೆ ದುಡ್ಡು ಇಜ್ಜಿಂದ ಆಲತ್ತು ಎಲ್ಲೆಲ್ಲೇ ಮಟ್ಟದ ದುಡ್ಡು ಕೊರ್ನಲ್ ನಾಣ ನಮ್ಮ ಹಾಜರ ಕೊಟ್ಟಿದ್ದ ಬೇಲೆ ಬಾರಿ ಬೇಗಡು ಮುಗಿಯುಂಡು
ಬೊಕ್ಕ ಎಂಚ ಮೇರೆ ಪಂಡೇರ ಏರು ಮಾತ ದಾನಿಲು ಉಲ್ಲೇರ ಐಟ್ ತೋನ್ಸ ಆನಂದನ್ನೇ ಬೊಕ್ಕ ನಮ್ಮ ಪ್ರಕಾಶ್ ಅಣ್ಣೆ ಮಸ್ತ್ ಜನ ನೆಕ್ ದಾನಿಲು ರಾಜೇಶ್ ಅಣ್ಣೆ ಮಸ್ತ್ ಜನ ನೆಕ್ ದುಡ್ಡನ್ನು ಕೊಡ್ತೀರಿ ಏರೇರೆ ವಾ ಕಮಿಟ್ಮೆಂಟ್ ಆತನ ಆ ಕಮಿಟ್ಮೆಂಟ್ ಓಲ ಚೇಂಜ್ ಆಪುಜಿ ಎಂಚೊಂಡು ಅಂಚೆನೆ ಇಡೀ ಕ್ಯಾಂಪಸ್ಗೆ ಸದಾಶಿವ ಶೆಟ್ಟಿ ಸಂಕೀರ್ಣ ಮನ್ಪುನ ಪುದರ್ಲ 6ನೇ ಕೈಟೇ ದೀಪಪೋತ ಉದ್ದೇಶ ಮಾತ ಮಂತ ನಮ್ಮನ ಉದ್ದೇಶ ಆತೆ ಮಾತೆರ್ಲ ಸೇರ್ದು ಏನು ಒಟ್ಟು ಮನ್ಪುನ ಬೇಲೆ ನಮ್ಮ ಡಿಸೆಂಬರ್ 31 ಅವು ಮಲ್ಲ ನಲ್ಲ ಒಂದು ತಿಂಗಳು ಹೆಚ್ಚನೆ ಪಂತ ನಾವು ಡಿಸೆಂಬರ್ 31 ಬಂಡ ಐಕ್ ಬೋಡ್ತನ ಅದು ಆರಾಮುಡು ಇನ್ವಿಟೇಷನ್ ಮಂತದ್ದು ಕಾರ್ಯಕ್ರಮ ಮನ್ಪರ ಒಂಜಿ ತಿಂಗಳು ಇಪ್ಪುನ ಗ್ಯಾಪ್ಗೋಸ್ಕರ ಡಿಸೆಂಬರ್ 31 ಪಂತನ ಐಕ್ ದುಂಬೆ ಕೆಲಸ ಮುಗ್ಯೋಡು ಬುಗ್ಗೇಡಂದ ಖಾಲಿ ನಮ್ಮ ಐಕಲ್ ಅರಿಶೆಟ್ರ್ ಆತು ನಮಗೆ ಗೊತ್ತಿತ್ತು ನಕ್ಲು ಮಸ್ತ್ ಜನ ನಮ್ಮ ವಿದ್ಯಾಮೇಲೆ ಬರೋಲ್ಲ ಅಕ್ಲು ಮೂರು ಅಪ್ರೋಚ್ ಆದ ನಮ್ಮ ಜೈದಿನ ಬೇಲೆ ಒಂಜಿ ಪೊರ್ಲುಡು ಮುಗಿಪೋಡು ಮತ್ತು ಮಲ್ಲ ಮಟ್ಟದ ಅಂತ ಪನ್ಪನತ್ತೆ ಅನ್ನು ಎನ್ನ ಲೆಕ್ಕ ಪ್ರಕಾರ ಮಲ್ಲ ಮಟ್ಟದನೇ ಪ್ರಾಜೆಕ್ಟ್ ಒಂದು ಬರೀಟ್ ಮಾರು ಎಡ್ಡ ರೀತಿಯ ಸುಂದರಾಮ್ ಶೆಟ್ರ್ ಪ್ರಕಾಶ್ ನೇತೃತ್ವಡು ಅವಳು ಮಲ್ಲ ಬಿಲ್ಡಿಂಗ್ ಆತನು ಮೇರೆ ಫಂಡ್ ಲೆಕ್ಕನೆ ಪಾಪ ದಾಖಲೆಗೆ ಅದು ಮೀಡಿಯಮ್ ದಾಖಲೆಗಿಲ್ಲ ಕೆಲವು ಸರ್ತಿ ಮಲ್ಲ ಆಗಲಿ ಹಾಲ್ ತಿಕ್ಕಿಜಿನ ನೆಟ್ಟೆಲ್ಲ ಆಪನ ಎತ್ತೋ ಸಂದರ್ಭಲು ಬರ್ಪ ಅಂಚ ಆ ಹಾಲ್ ಒಂಜಿ ತೂಪು ಲೆಕ್ಕ ಹಾದು ಮಾತ್ರೆಗಳ ಪ್ರಯೋಜನ ಆಪ್ಲೆಕ್ಕ ಮನ್ಪೋಡು ಪಂಡದು ಮಾತೆಲ್ಲ ಸೇರಿದನ ಇನ್ನಿತ ಸ್ಪೀಡ್ಗೆ ತಂಡದಾದ ಪಂಡ ಎಲ್ಲಡದು ಬುಕ್ಕ ಏರ್ ಮಾತ ಕಮಿಟ್ಮೆಂಟ್ ಮಂತಾರ ಅದು ಏಡ ಮಾತ ಕೊರಪಾಯರ ಸಾಧ್ಯತೆ ಉಂಡ ಆ ಫಂಡಿಂಗ್ ಪೂರ ಬತ್ತಂದಂಡ ಕೆಲಸ ಫಾಸ್ಟ್ ಆಯರ ಸಾಧ್ಯತೆ ಉಂಟು ನಿಜಿಂದಂಡ ಒಂಜಿ ತಿಂಗಳ ಪಾತ್ರದ ಕುಲೋಡ ಆಪುಂಡು ಅಪ್ಪ ಒಂಜಿ 2 ತಿಂಗಳು ಪಾತ್ರೆ ಪೋಣದಂಡ ಬೇಲೆ ಮುಗ್ಗೆರ ಬಂಗ ಆಪುಂಡು ಆಯ್ತು ಸಿವಿಲ್ದಾರ ಪಂಡೇರು ಯಾನು ಬೇಲೆ ಮುಗಿಪೋಯಂದು ಅಂಚೆ ನಂಗೆ ಏಸಿದ ಕಾಂಟ್ರಾಕ್ಟರ್ ಏರ್ ಮಾತ ಕಾಂಟ್ರಾಕ್ಟರ್ ನಮ್ಮ ಫೈನಲ್ ಮಲ್ಪೋನ ಹರೀಶನ್ನ ಅಕ್ಲಡ ಒಂದು ಸಡವಾಯನಕ್ಲೇ ಮನ್ಪೋಡು ಪಂಡ ದುಡ್ಡು ಕೊರನ ಬೇಲೆ ಮನ್ಪೆ ದುಡ್ಡು ಕೊಚ್ಚ ಬೇಲೆ ಅಂಚಿನಕ್ಲೇ ನಮ್ಮ ಸೆಲೆಕ್ಟ್ ಮನ್ಪ ನನ್ನದೇ ಬೇಲೆ ಮೇಯ್ನ್ ಇಪ್ಪು ಅಷ್ಟೇ ಎರಡು ಬುಕ್ಕ ನಮ್ಮ ಉಳ್ಳೆ ಬೇರೆ ನಮ್ಮ ರಾಜೇಶ್ ಅನ್ನೆ ಅವು ನನ್ನ ಸ್ಟ್ರಕ್ಚರ್ ಬುಕ್ಕ ಮೇಯ್ನ್ ಬೇಲೆಲ್ಲ ಇಪ್ಪುನ ಸದರವಾಯನಂಚ ಜನಕ್ಲೇ ಕೊರನಂಡ ಬೇಲೆ ಮುಗ್ಗಿಂಡು ತಮ್ಮ ಮಾತೆಲ್ಲ ಬೇತೆ ಬೇತೆ ರೀತಿಯ ಪ್ರೊಜೆಕ್ಟೆಡ್ ಬೇಲೆ ಮಂತನಾಗಲೇ ಇಪ್ಪುನಿ ದೇವಂಡ ದುಡ್ಡು ಪತ್ತೊಂದು ಇಲ್ಲಿ ಕಟ್ಟನೆಲ್ಲ ಜಪ್ಪುಜೆ ಇಲ್ಲಿ ಅರ್ಧ ಅನಗಿಲ್ಲಿ ತಮ್ಮ ದುಡ್ಡು ಖಾಲಿ ಆಪುಂಡು ನಮಗೆ ಅಂಚದಲ್ಲ ಈತ್ ನಡೆದಲ್ಲ ಆತಜಿ ಅದು ಏರೆಲ್ಲ ದುಡ್ಡು ಪೆಂಡಿಂಗ್ ಅಂಚದಲ್ಲ ಈತ್ ನಡ ಆತಜಿ ಟೋಟಲಿಟಿ ಅದು ಮಾತ ಎಂಚ ಹರೀಶನ್ನೆ ಪಂಡರ ಅಂಚೆನಿ ಬೇಲೆ ಆಪುಂಡು ಯಾನ್ಲ ಒಂಜಿ ಬರಿತ ಮೇರೆ 3 ಜನ ಬೆರಿದಾಗ ನಿಂತೇರಿ ಬೆರಿದಾಗ ನತ್ತಿ ನಮಗೆ ಮಲ್ಪೊಡೆ ನಿಂತೀನಿ ನಮ್ಮ ಗಿರೀಶ್ ಅಣ್ಣೆ ಈ ನಮ್ಮನ ಪದೋಡು ಒಂಜಿ ಹಾಲ್ ಕೊರಲಿ ನಾವು ಏನು ಖಂಡಿತವಾದ ಒಂಜೇ ಕಾಲ್ ಕೊಟ್ಟಿರ್ಪೆ ಅಂತ ಪಂಡೇರ ಆಯ್ಕೆ ಆ ಊರಿನ ದುಡ್ಡನ್ನೇ ನಾನು ಇಮಿಡಿಯೇಟ್ಲಿ ಅದೇನು ಕಡೆ ಪುಡ್ಬೆ ದೇವಂಡ ಬೇಲೆ 2 ಉಂಡಾಕ್ಲು ಕೊರನಂಡ ಬಾಕಿದ ಬೇಲೆಲ್ಲ ಫಾಸ್ಟ್ ವಾರ ಸಾಧ್ಯತೆ ಉಂಡು ಆಯ್ಜಿಂದಾಂಡ ಐಕೆ ಏನು ದುಂಬೆ ಪಂತೇರೆ ದೇವಂಡ ಡಿಸೆಂಬರ್ ಹರೀಶನ ಒರೆನೇ ಜವಾಬ್ದಾರಿ ಎತ್ತವು ಮಾತೆಲ್ಲ ನಮಗೆ ಏರು ಮಾತ ಸದರವಾಯನಂಚಿನ ಬಂಟರುಲ್ಲ ಮಾತೆಲ್ಲ ಮಂತ್ರ ಏರಿಂದ ಹರೀಶನಗ್ಲತ್ತು ಎಂಕ್ಲತ್ತು ಏರಗ್ಲತ್ತು ಎಂಕ್ಲ ಈ ಹಾಲ್ ಪ್ರಯೋಜನ ಬರ್ಪುಣಲತ್ತು ಅದು ಹರೀಶನ ಪ್ರಯೋಜನ ಉಂಟು ಮುಲ್ಕಿದ ಆಸ್ಪಾಸ್ ದಾಖಲೆಗೆ ಈ ಭಾಗ ದಾಖಲೆಗೆ ನಮ್ಮ ನೆತ್ತ ಪ್ರಯೋಜನ ಬೇಡ ಉದ್ದೇಶ ಮಂತೀನಿ ಅವು ಆವಡಂದಂಡ ಮಾತೆಲ್ಲ ಐಕೆ ಸೇರ ನೋಡು ಒಂಜಿ ವೇಳೆ ಆಯ್ಜಿಂದ ಲೋನ್ ಮನ್ಪುಲ್ಲ ಗ್ಯಾರಂಟಿ ಐಟದಲ್ಲ ಎಲ್ಲ ದಂದು ಬಡ್ಚಿ ಎಂಜಿನ ಡೌಟ್ ಬಡ್ಚಿ ಏರೆಗಿಲ್ಲ ಎಲ್ಲ ಆಯ್ಜಿಂದ ಲೋನ್ ಮನ್ಪುನೇ ದಯವಂಡ ಓ ಮಾತ ಕಮಿಟ್ಮೆಂಟ್ ಮಂತ್ರಿನ ಪ್ರಕಾರವಾದ ಒಂದು ಪುರ ಈತ ಪೊರ್ಲುಡೈನು ಮಲ್ಲ ಮಟ್ಟಡು ಮನ್ಪರ ಪೋಯಿ ನಿಜಿಂದಂಡ ಎಲ್ಲೇ ಮಟ್ಟಡು ಮಂತದ್ದು ಓಪನ್ ಏರ್ ಥಿಯೇಟ್ರ್ ಮನ್ಪನ ಸುರುತ ಪ್ರಯೋಜನ ಇತ್ತಿನಂಡ ನಮಗೆ ಈತ ದುಡ್ಡದಲ್ಲ ಅಗತ್ಯ ಹೆಜ್ಜಾಂಡ ಆಂಡ ಮಾತೆಲ್ಲ ಮನಸ್ಸೆಂಚೆತ್ತನ ಶೋಕುಡು ಮನ್ಪಗ ಮಲ್ಲೆಡು ಮನ್ಪಗ ನಮ್ಮ ಸದಾಶಿವನ ಮನಸ್ಸಲ್ಲ ಮಲ್ಲ ಮನಸ್ಸು ಯಾರು ಈಜ ಪೊರ್ಲಾಡು ನನಾತ ಪೊರ್ಲಾಡು ಬಂದು ಉದ್ದೇಶ ಪಂತಿರ ಆರ್ಲ ನಮ್ಮೊಟ್ಟಿಗೂ ಪೂರ್ಣ ಪ್ರಮಾಣ ನಮ್ಮೊಟ್ಟಿಗೂ ಕೈ ಜಾಡಿಸಬೇರು ಅಂಚ ಎಂಚ ಮಾತ ನಮ್ಮ ಇದ್ದಾರ ಮಂತನ ಆ ಮಟ್ಟಡೆ ಈ ಸದಾಶಿವ ಶೆಟ್ಟಿ ಸಂಕೀರ್ಣ ಲೋಕಾರ್ಪಣೆ ಯಾರು ಉಂಡು ಐಕೆ ನಿಖಿಲ್ನ ಮಾತೆಲ್ಲ ಸಹಕಾರ ಇಪ್ಪಡು ಬಕ್ಕ ಏರ್ ಮಾತ ಕಮಿಟ್ಮೆಂಟ್ ಮಂತದಾರ ಈ ಪೊರ್ತುಡು ನಮಗೆ ಬೇಲೆ ಫಾಸ್ಟ್ ಆವಡದನ್ನ ಇತ್ತ ಪಣವದ ಅಗತ್ಯ ಇಪ್ಪುಂಡು ಏರ್ ಮಾತ ಕಮಿಟ್ಮೆಂಟ್ ಮಂತರ ಅದು ಕೊರ್ಪೋನ ಸಾಧ್ಯತೆ ಉಂಡು ಅಕ್ಲು ಮಾತೆಲ್ಲ ಈ ಒಂದು 2 ತಿಂಗಳು ಇಡು ಒಂದೊಂದೇ ಕೊರನೆಲ್ಲ ಬೇಲೆ ಉಂಟುಜಿ ಇತ ನಂಗೆ 4 ಏಜೆನ್ಸಿಗೆ ನಮ್ಮ ಫೈನಲ್ ಮಲ್ಪೋಡು ನನ್ನ ಅಕ್ಲಿ ಒಂತಲ್ಲಿ ಅಡ್ವಾನ್ಸ್ ಕೊರಡು ಹಾಪುನು ಆ ನಿಟ್ಟಿಡು ಈ ಬೇಲೆ ಆವೋಡು ಬಕ್ಕ ಓ ಮಾತ ನಮ್ಮ ನಿರ್ಧಾರ ಮಂತಾನೆ ಡಿಸೆಂಬರ್ 31 ಆವಡು ಪಂಡ 100% ಆಪುಂಡೆ ಆಪುಜಿದ ಒಂದು ಅಷ್ಟೇನೆ ಹೆಜ್ಜಿ ಅಂಚಾಕಿ ಮುಲ್ಪ ನಮ್ಮ ಬಪ್ಪ ನಡೆದ ಉಲ್ಲಾಲ್ದು ನಮ್ಮ ಒಟ್ಟಿಗೆ ಒಪ್ಪುನಿ ನಮ್ಮ 6ನ ಜಾಗಡೆ ಬತ್ತದ ಮೂಲು ಬಂಟೇರ್ ನಕಲು ಒಂದು ವ್ಯವಸ್ಥೆ ಮನ್ಪುನಾಗ ಅಪ್ಪನ ಆಶೀರ್ವಾದ ಖಂಡಿತವಾದಲ್ಲ ನಮ್ಮ ಜಾಗದ ಸಾನ್ನಿಧ್ಯದ ನಾಗದೇವಿಯರು ಮಾತೆಲ್ಲ ನಮ್ಮೊಟ್ಟಿಗೆ ಇತ್ತು ನಡೆದಾರೆ ದೈವದ ರೀತಿ ನಡೆದಂಗೆ ತೊಂದರೆ ಬರಂದು ಏನು ಪಣಂದು ಇನ್ನು ಬೈದ ಉದ್ದೇಶ ಐತೆ ನಮ್ಮ ಎಲ್ಲರದು ಬುಕ್ಕ ಕೆಲಸ ಫಾಸ್ಟ್ ಆಗೋಡು ಖಾಲಿ ನಮ್ಮ ಡಿಸೆಂಬರ್ 31 ಡೇಟ್ ಕೊಡ್ತಾನತ್ತೆ ನಮ್ಮನ್ನ ತಾಕತ್ತು ಒಂದು ಡಿಸೆಂಬರ್ ಪಂಡ ನವಂಬರ್ ಮುಗಿತಂದಂಡ ಅಕ್ಟೋಬರ್ ಮುಗಿತಂದಂಡ ನಮ್ಮ ಈ ಪೂರ ಬೆಂದಿನ ಕೊಂಚ ಸಾರ್ಥಕತೆ ಅಂದು ಯಾನು ಎನ್ನೆ ಒಂದು ಮಾತ್ರೆಗಳ ಧನ್ಯವಾದ ಪಣೊಂದು ಮಾತ್ರೆಗಳನ್ನ ನಮಸ್ಕಾರ ಮೇನ್ ಯಾನೆ ಆರ್ಡಪ್ಪ ಕುಲ್ಲುವೆ ಅರ್ಥ ಮಲ್ತೊನ್ವೆ ಕಂಪ್ಲೀಟ್ಲಿ ಪ್ರಾಜೆಕ್ಟ್ನ ಅರ್ಥ ಮಲ್ತೊಂದು ಏನು ಪಂತೆ ಥ್ಯಾಂಕ್ ಯು ಸಶನ್ಯ ಒಂಜಿ ಪಂಡೇರು ದುಡ್ಡು ಕೊರದೆ ಮಲ್ಪನಾಗುಲು ಅಂದಾತು ದುಡ್ಡು ಬೇಲೆ ಮಲ್ಪ ಒಂಜಿ ಸಿವಿಲ್ದಾರ್ ನಮ್ಮ ಶಿವಪ್ರಸಾದ್ ರೈಲ್ ಇರುತ್ತೆ ಅದು ಏಪಲ್ ದುಡ್ಡುಗೆ ಜಂಗುಲು ಎದುರು ಬಂದು ಬಿಲ್ ಕೊರಲೆ
ಬಿಲ್ಲಿಗೆ ತಂದು ಪಾಪ ಬಂದಾಗ ಇಡೀ ರಾತ್ರಿ ಬಗೆಯಲ್ಲಿ ಮೂಲೆ ಇತ್ತದು ಪತ್ತದು ಇತ್ತೆಲ್ಲ ಬಿಲ್ ಕೊರ್ಜಿಲ್ಲಾರ ಬೇಲೆ ಮಲ್ಪಿ ರಂಚ ಇತ್ತ ನಮ್ಮ ಅನ್ನ ಸುಧಾಕರನ್ ಸೊಲ್ಯೂಷನ್ ಇಂಡಿಯಾದಲ್ಲಿರುತ್ತೆ ಅರೆನ್ನ ಪಂತ ಸೈಟ್ ತೂಲೆಂದು ಅರೆ ಬಾಂಬೆ ಹಿಡ್ಕೊಂಡು ಸುಧಾಕರ್ ಸಂತೋಷ್ ಆಗ ಮೆಗ್ಗೆವಲೆ ಸೊಲ್ಯೂಷನ್ ಗಿರೀಶ್ ಮತ್ತು ಗುರ್ತಣ್ಣು ಆರ್ಲಂಚೆ ನಮ್ಮೊಂಜಿ ಬಂಟೆ ನಮ್ಮ ಮಿತ್ತೊಂಜಿ ಸಮಾಜದ ಮಿತ್ತ ಅಭಿಮಾನ ಉಂಡು ಆರ್ಲ ದುಡ್ಡು ಕೊರ್ದು ಮಲ್ಪನಾರತ್ತು ದುಡ್ಡು ಮಲ್ತೊಂಬೋಪಿನಾರು ಬೇಲೆ ಇತ್ತ ಮೇರೆ ತಿಕ್ಕುವೆ ಅಂತೀರಾರು ಇತ್ತ ಅರೆಲ್ಲ ಯೂಜಿ ಭಟ್ರೆ ಎಲ್ಲ ಗೊತ್ತಾನು ದುಡ್ಡು ನೋಡ ಕಮ್ಮಿ ಉಂಡು ಬಂಗೋಡುಲ್ಲ ಅಂದು ಅಂಚ ಇತ್ತ ಏರೇನು ಕಡಪುಡ್ಡಲ್ಲ ಅರು ಕರೆಕ್ಟ್ ಮಲ್ತದ ಅವೇನು ಅರೆಗಿಲ್ಲ ಒಂತಂತೇನೆ ದುಡ್ಡು ಕೊಂಡಲ್ಲಿ ಯಾವ ಉಂಡು ನಂಗೆ ಅಂಚ ಅವು ಹತ್ತಂದೆ ಏರ್ಲ ನಮ್ಮೆಟ್ಟು ಉಲ್ಲೇರಡ ನಿಗುದು ರೆಕಮೆಂಡ್ ಮಲ್ಪಲ್ಲಿ ಏರ್ ಕಾಂಟ್ರಾಕ್ಟರ್ ಎಂಜಿನ ಇತ್ತಂಡಲ್ಲ ಅರೆ ಯೂಜಿ ಭಟ್ರೆ ತಿಕ್ಕರ ಬನ್ನಿ ಪ್ಲಾನ್ಗೆ ಇತ್ತನೆ ಎನ್ನ ಅಡಿ ಎಂಕಲ್ ಆಫೀಸ್ ಬೇರೆ ನಗಲ್ಲ ಏರ್ಲ ಇಜ್ಜಿ ಎಂಕುಲು ಏರನ್ನ ಇದು ಮಸ್ತ್ ಜನ ಪನ್ಪೇರು ಒಂಜಿ ಪನ್ಲೆ ಅವು ಕೊರ್ಲೆ ಎಂಗ ಆರು ಯೂಜಿ ಬಟ್ಟಡಕ್ಕೇನು ಯೂಜಿ ಆಯ್ತು ಒಂಚೂರು ಮೇಲ್ವಿಚಾರ ಜಾಕರನ್ನೇ ತೂಪೇರು ಬೊಕ ಎಂಕುಲು ಫೈನಲ್ ಇದ ಮುಟ್ಟ ಏನಾತೀನಿ ಒಂಜಿ ಸಿವಿಲ್ ವರ್ಕ್ಲ ಒಂಜಿ ಟ್ರೆಸ್ದ ಬೇಲೆ ಬೇತದಲ್ಲ ಆತು ಜನ ಅವು ರೆಡ್ ಬೇಲೆ ಎಲ್ಲ ಮಾತೇರು ಆಫೀಸ್ ಬೇರೆ ಇತ್ತು ಡಿಸೈಡ್ ಮಾಡ್ತೀನಿ ಮತ್ತು ನನ್ನದ ಬೇಲೆ ಅಂಚೆನೆ ದೊಡ್ಡ ಗೆತ್ತೊಂದೇನೆ ಬೇಲೆ ಅಲ್ಪ ನಗುಲು ಎಲ್ಲ ಉಳ್ಳೆಡ್ಡು ಪಂಡಾಡೆ ಎಡ್ಡೆ ಬೊಕ ದುಡ್ಡು ಒಂದಂತೇನೆ ಕೊರುಲಿ ಸೊ ಇತ್ತೆ ಲೋನ್ಗೆ ಪುಂಡಲ ಈಗ ಟೈಮ್ ತಗೊಂಡು ಈಗ ಪೇಪರ್ ವರ್ಕ್ ಆವಡು ಅವು ಆವಡು ಉಂದಾವಡು ಅಂಚವು ಟೋಟಲಿ ಸಸ್ಯನ್ನೇ ಪಂಡೇರು ಅನ್ನ ಬಾಯ್ಡು ಬತ್ತಿ ನಾವು ಖಂಡಿತ ಕೆಲಸ ಹಾಪುಂಡು ಅವು ಒಂಜಿ ಆ ಸಂದರ್ಭ ನಂಗೆ ಬರ್ಪುಜಿ ಲೋನ್ ಗೆತ್ತನ ಸಂದರ್ಭ ಬರಲ್ಲ ಬಲ್ಲಿ ಬಂಟ್ರಿಗೆ ಮಸ್ತ್ ಪುದಾರ ಉಂಡು ದಯಪಂಡ ಒಂಜಿ ಇನ್ವಿಟೇಷನ್ ಓಡು ಕೆಲಸ ಹಾಪುಂಡು ಒಂಜಿ ಬಂಟನ ಪುದಾರದಂತೆ ವ್ಯಾಪನ ಹೆಜ್ಜಿ ಅಂಚಂದ ಪಂಡ ನಮ್ಮನೆ ಸಂಘ ಅನಾಗ ನಮ್ಮ ಲೋನ್ ಗೆತ್ತಂಡು ಓಪನ ಸರಿ ಆಯ್ತು ಅಂತ ಅಂಚಂದ ಪಂಡದು ಮಾತೇ ಅಲ್ಲ ಬೊಂಬೆ ದಾಖಲು ಊರು ದಾಖಲು ಮಸ್ತ್ ದಾನಿಲು ಇತ್ತು ಆಚಾರ ಕೋಟಿ ಮಲ್ಲ ಸಂಗಾತಿ ಆಯ್ತು ನಂಗೆ ನಮ್ಮ ಮನಸ್ಸು ಮಂತಂದಂಡು ಒಂಜಿ ವಾರದಲ್ಲ ನಂಗೆ ಆಚಾರ ಕೋಟಿ ಮನ್ಪರ ಹಾಪುಂಡು ಖಾಲಿ ಮನಸ್ಸು ಮನಪರಿಪುನು ಅಂಚ ಪಂಡದು ಬೊಂಬೆದ ದಾನಿಲು ವಿಶೇಷವಾದ ಪ್ರಕಾಶ್ ಅಣ್ಣೆ ಸದಾಶಿವಣ್ಣೆ ನಮ್ಮ ಆನಂದನ್ನೇ ಮಸ್ತ್ ಜನ ನೆಟ್ಟು ಮಸ್ತ್ ಜನ ರವಿ KM ಶೆಟ್ಟಿ ಉಳ್ಳೇರು KD ಶೆಟ್ಟಿ ಮಸ್ತ್ ಜನ ನಿತ್ಯ ಬೀಡಾಡು ಉಳ್ಳೇರು ಅಂಚ ನಮ್ಮನ್ನು ಏರ್ಲ ಬುಡ್ದು ಪಾಡುಜೇರು ಆಂಡ ನಿಖಿಲ್ನಾಯ್ಡು ಯೋಗದಾನ ಇಪ್ಪಾಡು ಪಂಡ ಒರಿ ಕೊರಪೇನು ಪನ್ಪನತ್ತು ನಿಖಿಲ 1 ಸಾರ 5 ಸಾರ 10 ಸಾರ ಕೊರ ಸಾಧ್ಯತೆ ಇಪ್ಪುಂಡು ಅಂಚ ಮಾತೆಲ್ಲ ಕೊರಲೇಂದು ನಾಮೈತೆ ಮನಸ್ಸು ಮಂತಂಡ ಎಲ್ಲ ಭಯದಲ್ಲೈ ಆಚಾರ ಕೊಟ್ಟಿ ಮನ್ ಪರಾಪುಂಡು ಒಂಜಿ ಒರಿ ಉಸರ್ಜಿಂದ ಪಾಡಂದಂಡ 40 ಲಕ್ಷ ಒಂಜಿ ದಿನೋಟ ಆತನಲ್ಲ ಉಂಡು ಊರುಡು ಅಪ್ಪ ನಮಗೆ ಈತು ನಮ್ಮ ಖಾಲಿ ಬಂಟರೇ ಪಾಡ್ನಲ್ಲ ಒಂಜಿ ಸಾರ ಪಾಡ್ನಲ್ಲ ದುಡ್ಡು ನಮಗೆ ಆಚಾರ ಕೋಟಿಗೆ ತೊಂದರೆ ಇಜ್ಜಿ ನಂಗೆ ಅಂಚ ಮಾಡದ ಮಾತೇ ಅಲ್ಲ ನಿಮಗೆ ಶುರು ಮನ್ಪಲೆ ಎಲ್ಲೆಡು ದಿಂಚೇರಿ ಎಲ್ಲೇ ಅಮೌಂಟ್ ಅಲ್ಲ ಮಲ್ಲ ಇಜ್ಜಿ ಇದು ಒಂಜಿ ಗ್ರೂಪ್ ಚಾಲು ಮನ್ಪಲೆ 5 ಸಾರ 10 ಸಾರ ಎಲ್ಲೆಡು ದುಡ್ಡು ಬರೋ ಶುರುವಾಡು ದುಡ್ಡು ಇನಿಯಾನು ಕೊರ ನಾನು ಎಲ್ಲ ಪೊಟ್ಟಾರಲ್ಲಿ ಪನ್ಪಿರತ್ತೆ ಎಂಜಿ ಅನ್ಪನಿ ಮನದಾನಿಗೆ ದಾದವನ್ ಬರೋದು ಇನೋವೇಷನ್ ಮಂತಂದ ಮನದನೆಲ್ಲ ಚಾಲು ಇಪ್ಪುಡು ದಯಪಂಡವು ಕಂಟಿನ್ಯೂಸ್ ಆದವು ಚಾಲು ಇಪ್ಪುಡು ಅಂಚೆ ಎಲ್ಲರದು ಬೊಕ್ಕ ಅರಸನ ಗ್ರೂಪ್ ಒಂಜೇ ಬರಪ್ಪನ ಮುಕ್ಕಲು ಈತು ದುಡ್ಡು ಕೊರಿಯರ್ ಮುಕ್ಕಲು ಬೊಕ್ಕ ಓಲ ಫೋಟೋ ಬರ್ಪೋಸಿ ನನ್ನ ಫೋಟೋ ಬರ್ಪನ ಹೊಂದ್ಕೊಂಡು ಸೀದಾ ಪೂ ಪಾಡ್ದು ಸದಾಶಿವ ಶೆಟ್ಟಿ ಸಂಕೀರ್ಣ ಅಂದು ಬರ್ಪನ ಕಾಂಪ್ಲೆಕ್ಸ್ ಫೋಟೋನೇ ನಮ್ಮ ಗ್ರೂಪ್ ಬರ್ಪುಣ ಆತನಟ ನಿಖಿಲ್ ಕರೆಕ್ಟ್ ಆದ ದಿನೋಲ ದುಡ್ಡು ಪಾಡ್ನಂತ ವ್ಯವಸ್ಥೆ ಮನ್ಪೋಡು ಇತ್ತೆ ಮೂಲು ನಮ್ಮ ಡೊನೇಷನ್ ಕೊಟ್ಟಿನಾಗಲ್ಲ ಪೂರ ಫೋಟೋ ಪಾಡ್ದ ಒಂದು ಉಲೆ ಪಾಡ್ದಾಗ ಪೂರ 5 ಲಕ್ಷದಾಗಲು ನನಗೆಲ್ಲ ಯಾರು ಪಾಡ್ರೆ ಇತ್ತು ನಾವು ಪಕ್ಕ ಪಾಡುವ ನಮ್ಮ ಅವನ್ನ ಇಂಥ ಫೋಟೋಗ್ಲಿಂದ ಪೂರ ಪಕ್ಕ ವಾಲ್ ಆಯ್ಬೇಕು ವಾಲ್ ಓಪನಿಂಗ್ದಾಗ ಒಂದು ಮಲ್ಪ ಪಿದಾಡ್ದು ಪಾಡ್ದಿನಾಗ ಉಳ್ಳೇರು 5 ಲಕ್ಷದಾಗ 1 ಕೋಟಿದಾಗ ಉಳ್ಳೇರು ಉಲಾಯದ ಮೆಟ್ಟಿಗೆ ಅವಲ್ಲ ಉಂಡು ಅಂಚ ಮತ್ತು ದುಡ್ಡು ಕೊಡ್ತಿನಾಗೆಲ್ಲ ಫೋಟೋಲ್ಲ ಪಾಡ್ದ ಹಿಂಗೆ ಮಾತಾಡಲ್ಲ ಅವೇನು ಹಾಲ್ ಇಲ್ಲ ಪಾಡುವ 5 ಮಿತ್ತಿದಾಗಲ್ಲ ಮಾತಾ ಫೋಟೋ ಪಾಡ್ನು ನಾನು ಡಿಸೈಡ್ ಮಲ್ದ ಕೆಲವರು ಅರ್ಧ ಕೊಡ್ದು ಬುಡ್ತಿನಾಗಲ್ಲ ಉಳ್ಳೇರು ಅಕಲ್ ಮಾತಾ ಕ್ಲಿಯರ್ ಮಲ್ಪಡು ಎರಡು ತಿಂಗಳದಲ್ಲ ನಮ್ಮ ಏರಿಯರ್ ಸಶಾನಿ ಪನ್ನೆಲ್ಕನೆ ಏರಿಯರ್ ಕಮಿಟ್ಮೆಂಟ್ ಮಲ್ದೇರ ಅಕಲ್ ಕೊರಿಯರಿಂದ ಕೆಲಸ ಖಂಡಿತ ಪುರ್ಲುಡು ಅವನ್ ಪೋಪುಂಡು ಬೊಕ್ಕ ಕಾಂಟ್ರಾಕ್ಟರ್ನ ಕುಲ್ಲ ಮತ್ತು ಇಂಟ್ರೆಸ್ಟ್ ಬೇಲೆ ಅಲ್ಪಿರು ದುಡ್ಡು ಕೊರ್ಜಿಡ ಏತನಲ್ಲ ಬೇಲೆ ಸ್ಲೋ ಆಪುಂಡವು ಬೊಕ್ಕ ನನ್ನ ಬೇತದಲ್ಲ ಪತ್ತರಿಜ್ಜಿ ನಿಖಿಲ್ ಇದಲ್ಲ ಕೇಂದ್ರ ಎತ್ತಂಡ ಬಂದ್ರೆ ಎತ್ತಂಡ ವಸಂತ ಅನ್ನ ನಿಖಿಲ್ ಇವಾಗ ಗೌರ್ಮೆಂಟ್ ಇರ್ಲ ನಮ್ಮ ಟ್ರೈ ಮಲ್ತೊಂದುಲ್ಲ ಅವು ತಿಕ್ಕಿವಾಗ ತಿಕ್ಕಿನಿಂದ ಅವಲಿ ಏತ್ ಸಾರಿ ದುಂಬುಲ ಪಾಪ ನನ್ನೆ ಉಪ್ಪುನಾಗಲ ಇಂಕುಲ್ ಮತ್ತು ವಿಶ್ವನಾಥ್ ಶೆಟ್ರ್ ಮತ್ತು ಪೋತ ಅವರೆಲ್ಲ 2-3 ಸಾರಿ ತಿಕ್ಕಿದ್ದು ಬೊಮ್ಮೆಯರ್ ಮೂಜಿ ಕೋಟಿ ಪಾಸ್ ಮಲ್ದಿನೆಲ್ಲ ಆತನ್ರಿ ಆತನ ಗೌರ್ಮೆಂಟ್ ಪೂರ್ನು ಇತ್ತ ಕಾಂಗ್ರೆಸ್ ಬೈದನ್ರಿ ಇತ್ತ ಕಾಂಗ್ರೆಸ್ದಾಗ ಪಿರೋಡ್ದ ಇಂಕುಲು ವಿಶ್ವನಾಥ್ ಶೆಟ್ರಿಗೆ ಮತ್ತು 2 ಪಾಕ ಸಾರಿ ಬ್ಯಾಂಗ್ಳೂರು ಪೋದು ಬರ್ತದೆ ಯುಟಿಕಾದ ಸಾಯ್ಬೇರೆ ತಿಕ್ಕಿದು ಬರ್ತದೆ ಮಲ್ಪ ಬಂತೇರು ಆಪುಣ್ ಬಂತೇರು ಆಂಡ ನಮ್ಮ ನಸೀಬು ಆ ಜಿಂದಂಡಲ್ಲ ಅವಿನ ಕಾತುಕುಲ್ರದಲ್ಲ ಆಪು ಜಾತಿ ಸಶನ್ನ ಇದು ಯಾರು ಖಂಡಿತ ಸುರೂಟ ಹರಿಶೆಟ್ಟಿ ಅಧ್ಯಕ್ಷತೆಗೆ ತೊನ್ನ ಪಂಡನೆ ಈರೆಗೆ ಇಲ್ಲಿ ಜಾಗತ್ತಿನ ನಮಗೆ ಅಕಲ ಜಾಗಡೆ ಕಟ್ಟುಕೋರಪ್ಪ ಜಾಗ ದಾಂತಿನವಲು
ಈ ದಾಂತಿನಗಲಿಗೆ ನಮ್ಮ ಜಾಗಡೆ ಒಂಜಿ ಎಕರೆ ಒಂಜಿ 24 ಇಲ್ಲಿ ಕಟ್ಟಡ ಮಾಡೋದು ಅವು ಮಲ್ತು ಕೊರ್ಕ ಅಂದ್ ಪಂಡ ಅವು ಜಾಗ ಬರ ರಿಜಿಸ್ಟ್ರೇಷನ್ ಮಲ್ತದೆ ಕೊರ್ತಾದಾಗನೆ ಎಡ್ಡೆ ಜಾಗ ಎಡ್ಡೆ ಒಂಜಿ ಚರ್ಚ್ ಸ್ಕೂಲು ಪೂರಂಡು ಟಚ್ ಆದ ಹೀಗೆ ಎಡ್ಡೆ ಜಾಗ ಅವೇನೀತ KDB ಬೇದಕ್ಕೂ ಎಕ್ವೈರ್ ಮಾಡ್ತೀರಿ ಮಲ್ಲಾಕು ಸಾಧಾರಣ 1,100 ಎಕರೆ ಎಕ್ವೈರ್ ಮಾಡ್ತಾರೆ ಐಟು ಒಂದು ಜಾಗಿಲ್ಲ ಐಟು ಉಂಡು ತಾಕು ಒಂದು ಎಡ್ಡೆ ಅಮೌಂಟ್ ಕೊರೋ ಸಾಧ್ಯ ಉಂಟು ಅವತ್ತು ಏಪ ಬರ್ಪುಡು ಬಂದರೆ ಸಾಧ್ಯ ಡಿಲೇಡ್ ಒಂದುಂಡು ಇನ್ನೆಲ್ಲ ಮೊಗಲಿ ಬರೋ ಗೊತ್ತುಂಡು ಆಯ್ತು ಮತ್ತೆ ದುಡ್ಡು ಲೇಟ್ ಡಿಲೇ ಹಾಪಣದು ಇದು ಅರ್ಜೆಂಟ್ ದುಡ್ಡು ಬಿಡೋದು ಅಂಡೆ ಕೊರ್ದು ಬೊಕ್ಕ ಬಾಕಿದ ದುಡ್ಡು ಅದ ಬರ್ಬಿಡೋದು ಅದ ನಮ್ಮ ತೂನ್ಗ ಧನ್ಯವಾದ ಬೇರೆ ಕುಲ್ದೆಂಗ್ಲು ಆಡ ರಿಕ್ವೆಸ್ಟ್ ಮಾಡ್ದೆ ಕಾಯಿ ಬಂದೆ ಟೀಕೆ ಈ 5 ಲಕ್ಷ ಕೊರ್ನ ಯಾವ ಬಂದೆ ಕಾಯಿ ಬಂದೆ ಟೀಕೆ 5 ಲಕ್ಷ ಕೊರ್ತ ಬಂದು ಅವು ಒಂದು ಬರ್ತಂಡ ನಂಗೆ ಸೆಷನ್ ಚೂರು ಇದೇನಿತ್ತು ದೊಡ್ಡ ದುಂಪು ಕೂಡ ಹಾಕ್ಬಿಡೋದು ಅಂಚಾನು ಹೌದಾ ವಿಷಯದ ಓಕೆ ಎಲ್ಲಂಜಿ ಇದೆ ಬೇರೆ ಪುದರ್ ಪಂಡಾಗ ನೆನಪಾಣಿಗೆ ಅಂದು ರಾಜೇಶ್ ಅನ್ನ ಪಂಡ ನೆನಪಾಣಿಗೆ ಎಲ್ಲಂಜಿ ಏಪ್ರಿಲ್ 2 ತಾರೀಕು ದಾನಿ ಕಟೀಲಿ ರಕ್ತೇಶ್ವರಿಗೆ ಒಂಜಿ ಸೇವೆ ಉಂಡು ನಮ್ಮ ಐಕ್ ಮಾತೆರ ನಿಕ್ಲು ಬರೋಡು ಪಂಡ ಕಾಕಾಜಿಯ ಕಡಪುಣ್ಣತ್ತೆ ಮಾತೆರ ಇನ್ನಿ ಏರ ಮಾತ ಬೈದಾರೆ ನಿಕ್ಲು ಮಾತೆರ ಎಲ್ಲಂಜಿ 2 ತಾರೀಕು ದಾನಿ 11 ಗಂಟೆ ಕಟೀಲು ಕ್ಷೇತ್ರ ಬರೋಡು ವಿನಂತಿಯನ್ನು ಸಭಾಭವನದ ಬಗ್ಗೆ ಮಾತ ಗೌರವಂತ ಗಣ್ಯರ್ನಾಗಲು ಹಗಲಗಲ ಅಭಿಪ್ರಾಯ ಪಂಡರು ವಿಶೇಷವಾದ ಮಾತೆರನ ಉದ್ದೇಶವಂತೆ ಡಿಸೆಂಬರ್ 31 ಜುಲೈ ನಮ್ಮ ಸುಸಜ್ಜಿತವಾಯಿನ ಸುಂದರವಾಯಿನ ಕಟ್ಟಡ ಇನ್ನು ಲೋಕಾರ್ಪಣೆ ಆವಡು ಪಂಪಿನ ಉದ್ದೇಶದಿ ಒಂದು ಮಾತ ದೇವರನೆಲ್ಲ ಅನುಗ್ರಹ ಸದಾ ಇಪ್ಪಡು ಪಂಡದು ದೇವರೆಲ್ಲ ಪ್ರಾರ್ಥನೆ ಮಾಡ್ತದೆ ಮಾತೆರೆಗಳ ಈ ಸಂದರ್ಭಡು ಸೊಲ್ಮೆ ಸಂದದು ನಮ್ಮ ಸಿವಿಲ್ ವರ್ಕ್ ಮಲ್ತಿನ ಶಿವಪ್ರಸಾದ್ ರೈಕ್ಲು ಸಶಣ್ಣ ದುಡ್ಡು ಕೊಡ್ದಿಡ್ಲ ಬೇಲೆನು ಅಂತದ್ದಿರು ದಯದಿದ ಆರು ದುಂಬು ಬರೋಡು ಪಂದಾರಡ ಕೇನೋನ್ ಬೇ ಅಂಚನೆ ನಮ್ಮ ಟ್ರಸ್ಟ್ದ ಕೆಲಸ ಮಲ್ತಿನ ಪ್ರತಾಪಣ್ಣೆಲ್ಲ ಮುಲ್ಪೊಲ್ಲೇರು ಪ್ರತಾಪ್ ಚಂದ್ರ ಶೆಟ್ರು ಅಂಚೆ ಮಣ್ಣು ಫಿಲ್ಲಿಂಗಿಂದ ಸಂಪೂರ್ಣ ಕೆಲಸ ಜವಾಬ್ದಾರಿಗೆ ತನ್ನ ರವಿ ಎಣ್ಣೆ ಅಂಚೆ ವಿನ್ಯಾಸ ಮಲ್ತದೆ ನಮ್ಮೊಟ್ಟಿಗೆ ಸಂಪೂರ್ಣ ಸಹಕಾರ ಕೊರಂದು ಪುನಃ ಗೋಪಾಲ್ ಭಟ್ರು AGS ಮುಖ್ಯಸ್ಥರೇ ನಮ್ಮ ಒಕ್ಕೂಟದ ಅಧ್ಯಕ್ಷರು ಹರೀಶಣ್ಣಗ್ ಶಶಿಯಣ್ಣಗ್ ರಾಜೇಶಣ್ಣಗ್ ಹರೀಶಣ್ಣಗ್ ಅಂಚನೆಂಕಲ್ನ ಪದಾಧಿಕಾರಿಗಳು ಮಾತೆರೆಗಲ ಸೇರ್ದಿನ ನಿಖಲೆ ಮಾತೆರೆಗಲ ಗೋಪಾಲ್ ಭಟ್ರಿಗೆ ಮಾತೆರೆಗಲ ವಿಜಯ ಪಾತ್ರೋಡು ಧನ್ಯವಾದ ಕೊಡ್ತು ಮೂಲ ಉಲೈ ಕುಲ್ಲಿಯರ ಬೆಚ್ಚ ಉಂಡು ಅಂಚ ಅದು ಚೌಲಿಗೆ ಬಿದಾಯಿಗೆ ಪೋಯಿ ವನಸ ಮಲ್ತು ಮಾತೆರೆಲ್ಲ ಪೋಡು ಬಂಡದು ವಿನಂತಿ ಮಲ್ಪೆ